ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನ ಪಡಿಸುವವರೇ ನಿಜವಾದ ಕ್ರೈಸ್ತರು, ಕಿರಿಕಿರಿ ಮಾಡುವವರು ಕ್ರೈಸ್ತರಲ್ಲ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ಸಮಾಜದಲ್ಲಿ ಅನೇಕ ಗಲಾಟೆಗಳು, ಅನೇಕ ಕಿರಿಕಿರಿಗಳು, ಅನೇಕ ತೊಂದರೆಗಳು, ಸಮಸ್ಯೆಗಳು ಮಾನವ ಸಮಾಜದಲ್ಲಿ ನಡೀತಾ ಇದೆ. ಕ್ರೈಸ್ತ ಸಮಾಜ ಅಂದಾಗ ಅದು ದೇವರ ಸಮಾಜ. ದೇವರ ಸಮಾಜದಲ್ಲಿ ನೆಮ್ಮದಿ ಇರಬೇಕು, ನೀತಿ ಇರಬೇಕು, ಧರ್ಮದ ಕಾರ್ಯಕ್ರಮಗಳು ನಡಿಬೇಕು, ಸಮಾಧಾನ ಇರಬೇಕು. ದೇವರು ಸಮಾಧಾನಕ್ಕೆ ಕರ್ತನೆ ವಿನಃ ಗಲಿಬಿಲಿಗೆ ಕಾರಣನಲ್ಲ ಅಂತಿರುತ್ತೆ. ದೇವರು ಪರಿಶುದ್ಧನು, ನೀತಿವಂತನು, ಸತ್ಯಸ್ವರೂಪನು, ನಿತ್ಯ ಜೀವವನ್ನು ಕೊಡುವಾತನು, ಆತನು ಶ್ರೇಷ್ಠನು. ಆತನ ಮಕ್ಕಳಾಗಿರುವಂಥ ನಾವು ಕೂಡ ಶ್ರೇಷ್ಠರಾಗಿ, ಭಕ್ತರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಕೆಲವು ಮಾತುಗಳನ್ನು ಗಮನಿಸೋಣ ಪ್ರಿಯರೇ. ಕೊನೆ ತನಕ ನೋಡಿದ್ರೆ ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಉದ್ದೇಶವೇನು ಎಲ್ಲ ಕೂಡ ಗೊತ್ತಾಗುತ್ತೆ. ನಾನು ದ್ವೇಷ ಇಟ್ಕೊಂಡು ಮಾತನಾಡ್ತಾ ಇಲ್ಲ, ಪ್ರೀತಿಯಿಂದ ಮಾತನಾಡ್ತಾ ಇದ್ದೀನಿ. ವಾಕ್ಯದ ಪ್ರಕಾರ ನಾವೆಲ್ಲರೂ ಜೀವಿಸಬೇಕು. ವಾಕ್ಯಕ್ಕೆ ಭಿನ್ನವಾಗಿ ಜೀವಿಸಿದರೆ ಅವ್ರು ಯಾರಾದರೆ ಪರವಾಗಿಲ್ಲ, ಚಿಕ್ಕವರಾದರೂ ಪರವಾಗಿಲ್ಲ, ದೊಡ್ಡವರಾದರೂ ಪರವಾಗಿಲ್ಲ, ಅವರು ನ್ಯಾಯ ತೀರ್ಪಿಗೆ ಗುರಿ ಆಗ್ತಾರೆ. ಆದ್ದರಿಂದ ಒಬ್ಬ ಸೇವಕನಾಗಿ ನಾನು ಎಚ್ಚರಿಸಬೇಕು. ವಾಕ್ಯದ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ 18ನೇ ವಚನ ಮಾತು. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಅಂದರೆ ರೋಮಾಪುರ ಎನ್ನುವಂಥ ಒಂದು ಪಟ್ಟಣ, ಆ ಪಟ್ಟಣದಲ್ಲಿ ಸಭೆಗಳ ಮಧ್ಯದಲ್ಲಿ ಒಂದು ರೀತಿ ಕಿರಿಕಿರಿಗಳಿದೆ. ಅಲ್ಲೇ ಎಚ್ಚರಿಸ್ತಾ ಇದ್ದಾರೆ ಅವರು, ಅಪೊಸ್ತಲನಾಗಿರುವಂಥ ಪೌಲನು. ಕೆಳಗಡೆ ಮಾತು ನೋಡುವಾಗ ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿಯೂ ಇರುವನಷ್ಟೇ. ಆದುದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವವುಗಳನ್ನು ಸಾಧಿಸಿಕೊಳ್ಳೋಣ. ಅಂದರೆ ಯೇಸು ಪ್ರಭು ಎಲ್ಲಿ ಮಾತಾಡಿದ್ರೂ ಕೂಡ ಸಮಾಧಾನದಿಂದ, ನೆಮ್ಮದಿಯಿಂದ ಅವರನ್ನು ಬಲಪಡಿಸೋದಕ್ಕೆ, ಅವರನ್ನು ಕಾಪಾಡೋದಕ್ಕೆ ಅವರು ಸೇವೆ ಮಾಡಿದ್ದಾರೆ. ಅಪೊಸ್ತಲರು ಕೂಡ ಹಾಗೆಯೇ ಸೇವೆ ಮಾಡಿದ್ದಾರೆ. 1ನೇ ಶತಮಾನದಲ್ಲಿ ಕ್ರೈಸ್ತರು ಕೂಡ. ಅವರ ಮಧ್ಯದಲ್ಲಿ ಕೆಲವರು ಯೆಹೂದ್ಯರಲ್ಲಿ, ಪರಿಸಾಯರಲ್ಲಿದ್ದಾರೆ. ಇವರು ಈ ಕ್ರೈಸ್ತ ಸಮಾಜವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಅವರು ಕ್ರೈಸ್ತ ಸಮಾಜವನ್ನು ಹಾಳು ಮಾಡೋದಕ್ಕೆ, ಸಮಾಜವನ್ನು ಚಿಂದಿ ಮಾಡೋದಕ್ಕೆ ಅವ್ರ ಪ್ರಯತ್ನ. ಅವರ ಹಿಂದೆ ಯಾರಿದ್ದಾರೆ ಅಂತ ನೋಡುವಾಗ, ದೇವರಿದ್ದಾರಾ ಅಥವಾ ಸೈತಾನನಿದ್ದಾನ ಅಂತ ನೋಡುವಾಗ, ದೇವರಿದ್ದರೆ ಸಮಾಧಾನ ಇರುತ್ತೆ, ನೀತಿ ಇರುತ್ತೆ, ನ್ಯಾಯ ಇರುತ್ತೆ, ಧರ್ಮ ಇರುತ್ತೆ. ಓಕೆನಾ? ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾನು ಪ್ರೀತಿಯಿಂದ ಈ ಒಂದು ವಾಕ್ಯಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವರ ಮಕ್ಕಳಿರ, ಕಳೆದ ದಿನಗಳ ಹಿಂದೆ ನಮ್ಮನ್ನು ನಿಂದಿಸಿ, ಅವಮಾನಪಡಿಸಿ, ಇವರು ಕ್ರಿಸ್ತ ಸುಳ್ಳು ಬೋಧಕರು, ಕ್ರಿಸ್ತ ವಿರೋಧಿಗಳು, ಇವರನ್ನು ಸೇರಿಸ್ಕೊಳ್ಬೇಡಿ, ಇವರನ್ನು ಬಹಿಷ್ಕರಿಸಿ ಅಂತೇಳಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟರ್ ಹಾಕಿದರು. ಈ ಪೋಸ್ಟರ್ ಟೋಟಲ್ ಕ್ರೈಸ್ತ ಸಮಾಜಕ್ಕೆ, ಎಲ್ಲ ಸಮಾಜಕ್ಕೆ ಹೋಗಿದೆ. ಕ್ರೈಸ್ತ ಸಮಾಜ ಇದೆ ನೋಡಿ, ಎಲ್ಲರ ಬಳಿಯಲ್ಲೂ ಹೋಗಿದೆ. ಕೊನೆಯದಾಗಿ ವಿದೇಶಿಗಳಲ್ಲಿ ಕೂಡ ಇದನ್ನು ನೋಡಿದ್ದಾರೆ. ಅಂದರೆ ರಾಮು ಪಾಸ್ಟರ್ ಅಂದರೆ ಒಂದು ದೇವರ ವಾಕ್ಯವನ್ನು ಇದ್ದದ್ದು ಇದ್ದ ಹಾಗೆ ಸಾರ್ತಾರೆ ಎನ್ನುವಂಥ ಅನೇಕರಿಗೆ ತಿಳಿದಿರುವಂಥ ವಿಷಯ. ಆದರೆ ಈ ಒಂದು ಪೋಸ್ಟರ್ ಹಾಕಿದ ಮೇಲೆ ಅನೇಕರು ನನಗೆ ಫೋನ್ ಮಾಡಿ, ಪಾಸ್ಟರ್ ನಿಮ್ಮ ಬಗ್ಗೆ ಹೀಗೆ ಪೋಸ್ಟರ್ ಹಾಕಿದ್ದಾರೆ, ಅವ್ರಿಗೇನು ಎಚ್ಚರಿಸಲ್ವಾ, ಅವ್ರ ವಿಷಯದಲ್ಲಿ ಏನು ಮಾತಾಡಲ್ವಾ, ನೀವು ಯಾಕೆ ಮೌನವಾಗಿದ್ದೀರಾ ಅಂಥೇಳಿ ನಮಗೆ ಫೋನ್ಗಳ ಮೇಲೆ ಫೋನ್ಗಳು, ಎರಡನೇದಾಗಿ ವಾಟ್ಸಪ್ಗಳಲ್ಲಿ ಕೂಡ ಅನೇಕ ಮೆಸೇಜ್ಗಳು ನಮಗೆ ಬಂದಿದೆ. ಅವಾಗ ನಾನು ಮೌನವಾಗಿದ್ದೀನಿ. ಯಾಕೆ ಮೌನವಾಗಿದ್ದೀನಿ ಅಂತ ನೋಡುವಾಗ ಕಾರಣ ಒಂದೇ, ಈ ಪೋಸ್ಟರ್ ಮಾಡಿರುವಂಥ ವ್ಯಕ್ತಿ ನಮ್ಗೆ ಗೊತ್ತಿಲ್ಲ. ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವಂಥ ವ್ಯಕ್ತಿ ನನಗೆ ಗೊತ್ತಿಲ್ಲ ಪ್ರಿಯರೇ. ಒಂದು ಫೇಸ್ಬುಕ್ಕನ್ನು ಕ್ರಿಯೇಟ್ ಮಾಡಿಕೊಂಡು ಅದು ಹಾಕಿರುವಂಥದ್ದು.
ಈ ಫೇಸ್ಬುಕ್ ಯಾರು ಕ್ರಿಯೇಟ್ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿಲ್ಲ. ಆಗಿರುವಾಗ ಯಾರ ಮೇಲೆ ನಾನು ಮಾತಾಡಬೇಕು? ಕೊನೆಯದಾಗಿ ಆ ಪೋಸ್ಟ್ ಹಾಕಿರುವಂಥ ವ್ಯಕ್ತಿ ಯಾರು ಎನ್ನುವಂಥದ್ದು ಗೊತ್ತಾಯಿತು. ಅವ್ರ ನಂಬರ್ ಕೂಡ ನನಗೆ ಸಿಕ್ಕಾಗ ಅವರಿಗೆ ಫೋನ್ ಮಾಡಿ ಮಾತನಾಡಿದೆ ಪ್ರಿಯರೇ. ಅವ್ರ ಹತ್ರ ಏನು ಮಾತಾಡಿದ್ದೀನಿ, ಅವ್ರು ಯಾರು ಎನ್ನುವಂಥದ್ದು ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ ನಮ್ಮ ಆತ್ಮೀಯ ಸಹೋದರರು ತುಂಬ ಜನ ಈ ವಿಷಯಗಳನ್ನು ನೋಡಿ ನೊಂದುಕೊಂಡಿದ್ದಾರೆ, ಬಾಧೆ ಪಟ್ಟಿದ್ದಾರೆ. ರಾಮು ಬ್ರದರ್ ಯಾಕೆ ಮೌನವಾಗಿದ್ದಾರೆ ಅಂಥೇಳಿ ಕೇಳಿ ಆಮೇಲೆ ಒಂದು ರೀತಿಯಲ್ಲಿ ದುಃಖಪಟ್ಟವರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಈ ದಿನ ಉತ್ತರ ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ. ಯಾಕೆಂದರೆ ಇವತ್ತು ನನಗೆ ಆಧಾರ ಸಿಕ್ಕಿದೆ. ಯಾರು ಮಾಡಿದ್ದು ಯಾರು ಎನ್ನುವಂಥದ್ದು ನನಗೆ ಸಿಕ್ಕಿರುವುದು. ಆವಾಗ ನನಗೆ ಯಾರು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ನಾನು ಮಾತನಾಡಿಲ್ಲ, ಉತ್ತರ ಕೊಡಲಿಲ್ಲ, ಮೌನವಾಗಿದ್ದೀನಿ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಅವ್ರು ಪೋಸ್ಟ್ ಏನು ಮಾಡಿದ್ದಾರೆ ಒಂದು ಸಾರಿ ನೋಡೋಣ. ಈ ಕೂಟವನ್ನು ಬೀದರ್ನ ಕ್ರೈಸ್ತರೆಲ್ಲರೂ ಬಹಿಷ್ಕಾರ ಮಾಡಿ, ಕಾರಣವೇನೆಂದರೆ ಮೇಲ್ಗಡೆ ಹಾಕಿದ್ದಾರೆ ಅಸತೋಮ ಸದ್ಗಮಯ. ಇದು ಯಾರು ನಡೆಸ್ತಾ ಇದ್ದಾರೋ ನಮಗಂತೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಏನು ಹಾಕಿದಾರಂತ ನೋಡುವಾಗ, ಈ ಕೂಟವನ್ನು ಬೀದರ್ನ ಕ್ರೈಸ್ತರೆಲ್ಲರೂ ಬಹಿಷ್ಕಾರ ಮಾಡಿ, ಕಾರಣವೇನೆಂದರೆ ಈ ಸುಳ್ಳು ಕ್ರಿಸ್ತನ ಸಭೆಯವರು ಯೆಹೋವನ ಸಾಕ್ಷಿಗಳ ಇನ್ನೊಂದು ಮುಖ. ಇವರನ್ನು ಬಹಿಷ್ಕಾರ ಹಾಕಿ ಅಂತೇಳಿ ನಮ್ಮದು ಪೋಸ್ಟರ್ ಇದೆಯಲ್ಲ, ಇಂಟು ಮಾರ್ಕ್ ಹಾಕಿ ಕಳಿಸಿದ್ದಾರೆ ರೆಡ್ ಮಾರ್ಕಲ್ಲಿ. ಕೊನೆಯದಾಗಿ ಇವರನ್ನು ಬಹಿಷ್ಕಾರ ಹಾಕಿ ಅಂತ ಹೇಳಿದ್ದಾರೆ. ಅದು ಯಾಕೆ ಅನ್ನುವಂಥದ್ದು ಕೆಳಗಡೆ ಕೆಲವು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ, ಯೇಸುವಿನ ದೈವತ್ವವನ್ನು ಅಲ್ಲಗಳೆಯುವವರು, ಯೇಸು ಸೃಷ್ಟಿಕರ್ತನಲ್ಲ, ಯೇಸು ಸರ್ವಶಕ್ತನಾದ ದೇವರಲ್ಲ, ಯೇಸು ಕೇವಲ ದೇವರ ಮಗನು, ಯೇಸು ಸೃಷ್ಟಿಸಲ್ಪಟ್ಟವನು, ಯೇಸುವಿಗೆ ಆರಂಭ ಇದೆ, ಯೇಸು ಅನಾದಿ ದೇವರಲ್ಲ ಎಂಬ ಸುಳ್ಳು ಬೋಧನೆಗಳನ್ನು ಮಾಡುವವರು ಇಂಥ ಕೂಟಗಳಿಂದ ದೂರ ಇರುವುದೇ ಒಳ್ಳೆಯದು. ಅದಕ್ಕೆ ಇವರನ್ನು ಬಹಿಷ್ಕರಣ ಮಾಡಿ, ಈ ಪೋಸ್ಟರ್ನಲ್ಲಿ ಅವ್ರು ಏನು ಬಿಟ್ಟಿದ್ದಾರೋ ಅದೆಲ್ಲದಕ್ಕೆ ನಾನು ಇವತ್ತು ಉತ್ತರ ಕೊಡ್ತೀನಿ. ಆ ಮನುಷ್ಯ ಯಾರು? ಒಂದು ಸಾರಿ ಈ ವಿಡಿಯೋವನ್ನು ನೋಡಿ ಪ್ರಿಯರೇ. ಅವರು ಕೆಲವೊಂದು ಪೋಸ್ಟರ್ಗಳನ್ನು ಹಾಕ್ತಾಯಿದ್ರು, ಅಲ್ಲಿ ಕೂಟ ಇದೆ, ಇಲ್ಲಿ ಕೂಟ ಇದೆ, ದಯವಿಟ್ಟು ಬನ್ನಿ ಎಂಬುದಾಗಿ ದೇವಜನರಿಗೆ ಅವರು ಕರಿತಾ ಇದ್ರು. ಅದನ್ನು ನಾವೇನು ನಮ್ಮ ಸಹೋದರರು ಏನು ಮಾಡಿದ್ರು, ಅದರ ತೆಗೆದುಕೊಂಡು ದಯವಿಟ್ಟು ಇಲ್ಲಿ ಹೋಗ್ಬೇಡ್ರಿ, ಇಲ್ಲಿ ತಪ್ಪಾದ ಬೋಧನೆ ಇದೆ, ಇಲ್ಲಿ ದಯವಿಟ್ಟು ಹೋಗ್ಬೇಡಿ ಎಂಬುದಾಗಿ ಪೋಸ್ಟರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈತನ ಯಾರು ಗೊತ್ತಾ? BMTC ಬಸ್ ಡ್ರೈವರ್, ಬೆಂಗಳೂರು ನಗರದಲ್ಲಿ BMTC ಬಸ್ ಡ್ರೈವರ್ ಬ್ರದರ್ ಜಾಯ್ ಅಂತ ಒಂದು ಪೋಸ್ಟರ್ ಬಿಟ್ಟಿದ್ದಾನೆ. ಎರಡನೇದಾಗಿ ನಾವೇ ಹಾಕಿದ್ದೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅಂದರೆ ಈತನ ಜೊತೆಯಲ್ಲಿ ಕೆಲವರು ಇದ್ದಾರೆ, ಗುಂಪಿದ್ದಾರೆ. ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಸತ್ಯದಗೋಸ್ಕರ ಹೋರಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಸತ್ಯದಗೋಸ್ಕರ ಹೋರಾಡುವವರು ನಿಜವಾದ ಕ್ರೈಸ್ತರು ಯಾವ ರೀತಿ ಇದ್ದಾರೆ, ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ ಒಂದು ಸಾರಿ ನೀವೇ ನೋಡಿದ್ದೀರಿ. ಅಂದರೆ ಇವರನ್ನು ಬಹಿಷ್ಕರಣ ಮಾಡಿ ಅಂತೇಳಿ ಹಾಕಿದ್ದಾರೆ. ಅಂದರೆ ನಿಜವಾಗಲೂ ಇವರು ಕ್ರೈಸ್ತರಾಗಿದ್ದರೆ, ಸತ್ಯದಗೋಸ್ಕರ ಇವರು ಹೋರಾಟ ಮಾಡೋದಾದರೆ, ಸತ್ಯದಗೋಸ್ಕರ ಅವ್ರು ನಿಂತ್ಕೊಂಡಿದ್ದರೆ, ನಿಜವಾಗ್ಲೂ ಇವರು ಕ್ರೈಸ್ತರಾಗಿದ್ದರೆ ಈ ಒಂದು ಪೋಸ್ಟರನ್ನು ಹೊರಗಡೆ ಬಿಡ್ತಾ ಇದ್ರ? ಅಂದರೆ ಅವ್ರು ಯಾರು ಎನ್ನುವಂಥದ್ದು ಗೊತ್ತಿರಲಿಲ್ಲ. ಅದಕ್ಕೆ ಕೆಲವು ದಿನಗಳ ಹಿಂದೆ ಬಂದಾಗ ನಾನು ಮಾತನಾಡಿಲ್ಲ, ಮೌನವಾಗಿದ್ದೀನಿ. ಗೊತ್ತಾದ ಮೇಲೆ ಅವ್ರು ಫೋನ್ ಮಾಡಿದ್ದೀನಿ. ಪ್ರಿಯರಾದ ದೇವ್ರ ಮಕ್ಕಳಿಗೆ ಫೋನ್ ಏನು ಮಾತನಾಡಿದ್ದೀನಿ ಅಂತಲೂ ಹೇಳ್ತೀನಿ, ಅವ್ರ ಹತ್ರ ಏನು ಮಾತಾಡಿದ್ದೀನಿ, ಅವ್ರು ನನ್ನ ಹತ್ರ ಏನು ಮಾತನಾಡಿದ್ದಾರೆ ಇವೆಲ್ಲ ಹೇಳ್ತೀನಿ. ಕೊನೆಯದಾಗಿ ನವಂಬರ್ 26ನೇ ತಾರೀಕು 2024ರಂದು ಗದಗ ಪಟ್ಟಣದಲ್ಲಿ ಚರ್ಚಾ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದೇವೆ. ಈ ಚರ್ಚಾ ವೇದಿಕೆ ಕಾರ್ಯಕ್ರಮವನ್ನು ನಡೆಸಬೇಕು. ಈ ವಿಷಯದಲ್ಲಿ ಕೊನೆಯದಾಗಿ ನಾನು ಮಾತನಾಡ್ತಾ ಇದ್ದೀನಿ. ಕೊನೆಯದಾಗಿ ಈ ವಿಷಯವನ್ನು ನಾನು ಮಾತಾಡ್ತೀನಿ. ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳಿ. ನಾನು ದೇವರ ವಾಕ್ಯವನ್ನು ಇದ್ದದ್ದು ಇದ್ದಾಗೆ ಸಾರ್ತೀನಿ. ಬೈಬಲಲ್ಲಿ ಏನಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ಇದ್ದದ್ದು ಇದ್ದ ಹಾಗೆ ನಾನು ಸಾರುವಂಥ ಒಬ್ಬ ದೇವರ ಸೇವಕನು. ಭಿನ್ನವಾಗಿ ಮಾತನಾಡಲ್ಲ. ಬೇಕಾದರೆ ಎಲ್ಲ ವಿಡಿಯೋಗಳನ್ನು ನೋಡಿ ವಾಕ್ಯಕ್ಕೆ ಭಿನ್ನವಾಗಿದ್ದರೆ ಖಂಡಿತವಾಗಿ ನನ್ನನ್ನು ಖಂಡಿಸ್ಬೋದು, ಖಂಡಿತವಾಗಿ ನನ್ನನ್ನು ಎಚ್ಚರಿಸ್ಬೋದು, ನನ್ನನ್ನು ಎಚ್ಚರಿಸ್ಬೋದು, ಖಂಡಿಸ್ಬೋದು. ಎಚ್ಚರಿಸುವಂಥ ಅಧಿಕಾರ, ಖಂಡಿಸುವಂಥ ಅಧಿಕಾರ ಯಾರಿಗಿರುತ್ತಂದರೆ ಒಬ್ಬ ದೊಡ್ಡ ಸೇವಕರು ಇರ್ತಾರಲ್ಲ, ಹಿರಿಯ ಸೇವಕರಿಗೆ ಅಧಿಕಾರ ಇರುತ್ತೆ.
ಹಿರಿಯ ಸೇವಕರಿಗೆ ಅಧಿಕಾರ ಇರುತ್ತೆ, ಅವ್ರು ನನ್ನ ಖಂಡಿಸ್ಬೋದು ವಾಕ್ಯಕ್ಕೆ ಭಿನ್ನವಾಗಿ ನಾನು ಮಾತನಾಡಿದ್ದಾರೆ. ಓಕೆನಾ? ಅಂದರೆ ವಾಕ್ಯಕ್ಕೆ ನಾನು ಭಿನ್ನವಾಗಿ ಮಾತನಾಡಿಲ್ಲ, ವಾಕ್ಯ ಏನಿದೆಯೋ ಅದನ್ನೇ ಇದ್ದದ್ದು ಇದ್ದ ಹಾಗೆ ನಾನು ಪರಿಚಯ ಮಾಡಿದ್ದೀನಿ. ನೋಡಿ, ಇವರು ನಿಜವಾದ ಕ್ರೈಸ್ತರ ಅಥವಾ ಸುಳ್ಳು ಕ್ರೈಸ್ತರ, ನೀವೇ ಯೋಚನೆ ಮಾಡಿ. ವಾಕ್ಯವನ್ನು ತೋರಿಸ್ತೀನಿ. ಪೋಸ್ಟಲ್ಲಿ ಏನು ಹಾಕಿದ್ದಾರೆ ಅವರು? ಇವರನ್ನು ಬಹಿಷ್ಕರಣ ಮಾಡಿ, ಇವರನ್ನು ಬಹಿಷ್ಕರಣ ಮಾಡಿ, ಇವರನ್ನು ನಿಮ್ಮ ಊರಲ್ಲಿ ಸೇರಿಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಓಕೆನಾ? ಇವರು ಯಾರು? ನಿಜವಾದ ಕ್ರೈಸ್ತರ ಅಥವಾ ಸುಳ್ಳು ಕ್ರೈಸ್ತರ? ಇನ್ನೊಂದು ಗೊತ್ತಾಗಬೇಕಾದ್ರೆ ವಾಕ್ಯಗಳನ್ನು ಒಂದು ಸಾರಿ ಪರಿಶೋಧನೆ ಮಾಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಅಂದರೆ ಇವರು ಏನು ಮಾಡಿದ್ದಾರೆ ಅಂತ ನೋಡುವಾಗ, ಇವರು ನಿಜವಾದ ಕ್ರೈಸ್ತರಂತ ಹೇಳಿಕೊಂಡು ಇವರನ್ನು ಹೊರಗಡೆ ತಳ್ಳಿಬಿಡಿ, ಬಹಿಷ್ಕಾರ ಮಾಡಿ, ಇವರನ್ನು ಬಹಿಷ್ಕಾರ ಮಾಡಿ, ಇವರನ್ನ ಬಹಿಷ್ಕರಣ ಮಾಡಿ ಅಂತೇಳಿ ಹಾಕಿದ್ದಾರೆ. ಅಂದರೆ ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂದರೆ, ಈ ಥರ ಮಾಡಬಾರ್ದು. ಅಂದರೆ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಈ ಥರ ಮಾಡಬಾರ್ದು. ಈ ಥರ ಮಾಡುವವರು ಕ್ರೈಸ್ತರಲ್ಲ. ಈ ಥರ ಯಾರು ಮಾಡ್ತಾರೋ ಅವರು ಕ್ರೈಸ್ತರಲ್ಲ ಪ್ರಿಯರೇ. ಅವ್ರು ಯಾರು ಅಂತ ನೋಡುವಾಗ ಕಿರಿಕಿರಿಗಳನ್ನು ಉಂಟು ಮಾಡುವವರು, ಕಿರಿಕಿರಿಗಳನ್ನು ಸಮಸ್ಯೆಗಳನ್ನು ಉಂಟು ಮಾಡುವವರು ಕ್ರೈಸ್ತರಲ್ಲ. ಕ್ರೈಸ್ತರಂದರೆ ಸಮಾಧಾನದ ಪ್ರಿಯರು, ಶಾಂತಿ ಪ್ರಿಯರು. ಕ್ರೈಸ್ತರಂದರೆ ಪ್ರಾರ್ಥನೆ ಮಾಡ್ತಾರೆ, ದೇವರಿಗೆ ವಿಜ್ಞಾಪನೆ ಮಾಡ್ತಾರೆ, ತಪ್ಪು ನಡೆದಾಗ ಖಂಡಿಸ್ತಾರೆ. ಬಹಿಷ್ಕರಣ ಮಾಡಿ ಅಂತ ಹೇಳಲ್ಲ. ತಪ್ಪು ನಡೆದಾಗ ಖಂಡಿಸಬೇಕು, ತಪ್ಪಿಲ್ಲ. ನಾನು ಕೂಡ ಖಂಡಿಸ್ತೀನಿ. ನಾನು ಕೂಡ ಅನೇಕ ಬೋಧಕರನ್ನು ಖಂಡಿಸ್ತಾ ಇರ್ತೀನಿ, ನೀವು ಸರಿ ಮಾಡಿಕೊಡ್ರಿ ಅಂತ. ಖಂಡಿಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ. ಖಂಡಿಸಬೇಕು, ತಪ್ಪು ದಿದ್ದಬೇಕು. ಅದು ವಾಕ್ಯದ ಮೂಲಕ. ನೀವು ವಾಕ್ಯದ ಮೂಲಕ ಎಲ್ಲಿ ತಪ್ಪು ಹೇಳಿದ್ದೀರೋ ಅದನ್ನು ತೋರಿಸಿ ಆ ವಾಕ್ಯದ ಮೂಲಕ ಸರಿ ಮಾಡಬೇಕು. ನಾನು ತುಂಬ ಕಡೆ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ವಾಕ್ಯದ ಮೂಲಕ ನೀವು ತಪ್ಪು ಮಾಡ್ತಾ ಇದ್ದಾರೆ, ನೀವು ಸರಿಪಡಿಸ್ಕೊಡ್ರಿ ಅಂತ. ಆ ರೀತಿ ನಾನು ಒಂದು ವೇಳೆ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ನನ್ನನ್ನು ಖಂಡಿಸ್ಬೋದು, ನನ್ನನ್ನು ಸರಿದಿದ್ದಬೋದು. ಅದು ವಾಕ್ಯದ ಮೂಲಕ. ಅದನ್ನು ಬಿಟ್ಟು ಬಹಿಷ್ಕರಣ ಮಾಡಿ ಅಂದರೆ ನೀವು ನಿಜವಾದ ಕ್ರೈಸ್ತರು ಅಲ್ವೇ ಅಲ್ಲ ಅಂಥೇಳಿ ಒಂದು ಸಾರಿ ಅದು ವಾಕ್ಯದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ, ಎಚ್ಚರಿಸ್ತಾ ಇದ್ದೀನಿ. ಎಲ್ಲಿ ತಪ್ಪು ನಡೆಯುತ್ತೋ, ತಪ್ಪು ನಡೆದಾಗ ಕಾನೂನಿಗೆ ಒಪ್ಪಿಸುವಂಥದ್ದು, ಎರಡನೇದಾಗಿ ದೇವರಿಗೆ ಬಿಡುವಂಥದ್ದು ಮಾಡಬೇಕು. 20ನೇ ವಚನ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು, ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅಂತ ಹೇಳ್ತಾರೆ. ಅಂದರೆ ಕ್ರೈಸ್ತರಾಗಿರುವಂಥ ನಾವು ಮಾಡುವಂಥದ್ದು, ಪ್ರತಿ ಕ್ರೈಸ್ತರು ಮಾಡಬೇಕಾದಂಥ ಹೋರಾಟ ಅಂದರೆ ಆತ್ಮಿಕವಾದ ಹೋರಾಟ, ವಾಕ್ಯದಗೋಸ್ಕರ ಹೋರಾಟ. ಓಕೆನಾ? ಆ ಹೋರಾಟ ಏನಂತ ನೋಡುವಾಗ ಪ್ರೀತಿಯಿಂದ ಹೋರಾಟ, ಸಮಾಧಾನ ಇರಬೇಕು, ಅದರ ಹಿಂದೆ ನೀತಿ ಇರಬೇಕು, ಅದರ ಹಿಂದೆ ಸಮಾಧಾನ ಇರಬೇಕು. ಯೇಸು ಕ್ರಿಸ್ತರು ಸುವಾರ್ತೆ ಮಾಡುವಂಥ ಕಾಲದಲ್ಲಿ ಏನು ನಡೆದಿದೆ? ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 48ನೇ ವಚನ. ಅದಕ್ಕೆ ಯೆಹೂದ್ಯರು, ನೀನು ಸಮಾರ್ಯದವನು, ದೆವ್ವ ಹಿಡಿದವನು ಆಗಿದ್ದೆಂದು ನಾವು ಹೇಳುವುದು ಸರಿಯಲ್ಲವೋ ಎಂದು ಹೇಳಲು. ಅಂದರೆ ಯಾರು ಹೇಳ್ತಾ ಇದ್ದಾರೆ ಈ ಮಾತು ಅಂತ ನೋಡುವಾಗ, ಯೇಸು ಕ್ರಿಸ್ತನಿಗೆ ಪರಿಸಾಯರು, ಅಲ್ಲಿರುವಂಥ ಯಾಜಕರು, ಮಹಾಯಾಜಕರು ಹೇಳ್ತಾ ಇದ್ದಾರೆ. ಪರಿಸಾಯರು ಯಾರು? ಧರ್ಮೋಪದೇಶದ ಪಂಡಿತರು. ಪರಿಸಾಯರು ಧರ್ಮೋಪದೇಶದ ಪಂಡಿತರು. ಇವಾಗ ಇವರು ನನ್ನನ್ನು ಬಹಿಷ್ಕರಣ ಮಾಡಿ ಅಂತ ಹೇಳಿದವರು ಇದ್ದಾರೆ ನೋಡಿ. ಇವರು ಬೈಬಲನ್ನು ನಾವು ಚೆನ್ನಾಗಿ ಓದಿದ್ದೀವಿ, ನಾವು ಸತ್ಯದಗೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ, ಸತ್ಯದಗೋಸ್ಕರ ಅಂತೇಳಿ ಏನು ಮಾಡಿದ್ದಾರೆ ಅಂತ ನೋಡುವಾಗ ಬಹಿಷ್ಕರಣ ಮಾಡಿ ಅಂತ ಹೇಳಿದ್ದಾರೆ. ಯೇಸು ಕ್ರಿಸ್ತರು ಕೂಡ ಏನು ಮಾಡಿದ್ದಾರೆ ಅಂತ ನೋಡುವಾಗ, ಇವನು ದೆವ್ವ ಹಿಡಿದವನು, ಇವನು ಸಮಾರ್ಯದವನು, ಏಕವಚನದಿಂದ ಮಾತಾಡಿದ್ದಾರೆ.
ಯಾರಿಗೆ? ಯೇಸು ಕ್ರಿಸ್ತರಿಗೆ. ಇವರು ಕೂಡ ಯಾವ ರೀತಿ ಮಾತನಾಡ್ತಾ ಇದ್ದಾರೋ ಆಮೇಲೆ ತೋರಿಸ್ತೀನಿ, ಗೊತ್ತಾಗುತ್ತೆ. ಅವ್ರ ಏಕವಚನ, ಅವ್ರ ಮಾತುಗಳು ನಿಜವಾಗಲೂ ಇವರು ಕ್ರೈಸ್ತರ ಅಥವಾ ಕುರಿವೇಷ ಹಾಕಿಕೊಂಡಿರುವಂಥ ತೋಳಗಳ. ಅದೇ ಯೋಹಾನ್ ಬರೆದ ಸುವಾರ್ತೆ ಮತ್ತೊಂದು ವಚನವನ್ನು ನೋಡೋಣ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 59ನೇ ವಚನ. ಅವರು ಈ ಮಾತನ್ನು ಕೇಳಿ ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು. ಅಂದರೆ ಯೇಸು ಕ್ರಿಸ್ತರು ದೇವರ ಜ್ಞಾನವನ್ನು, ದೇವರ ಪ್ರೀತಿಯನ್ನು ಸಾರಿರುವುದರಿಂದ ಅವ್ರು ಏನು ಮಾಡಿದ್ದಾರೆ? ಪರಿಸಾಯರಾಗಿರ್ಬೋದು, ಸದ್ದುಕಾಯರು, ಯಾಜಕರು ಏನು ಮಾಡಿದ್ದಾರೆ? ಒಂದು ರೀತಿಯಲ್ಲಿ ನೋಡುವಾಗ ಇವನು ಹುಚ್ಚನು ಅಂತ ಹೇಳಿದ್ದಾರೆ, ಇವನು ದೆವ್ವ ಹಿಡಿದವನಂತ ಹೇಳಿದ್ದಾರೆ, ಇವನೊಬ್ಬ ಪಾಪಿ ಅಂತ ಹೇಳಿದ್ದಾರೆ, ಇವನೊಬ್ಬ ಹೊಟ್ಟೆ ಬಾಕನು ಅಂತ ಹೇಳಿದ್ದಾರೆ. ಕೊನೆಯದಾಗಿ ಇವನನ್ನು ಕೊಂದಾಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೊಂದಾಗಬೇಕು ಅಂತ. ಇನ್ನೊಂದು ಸಂದರ್ಭದಲ್ಲಿ ಏನು ನಡೆದಿದೆ ನೋಡಿ ಪ್ರಿಯರ ದೇವರ ಮಕ್ಕಳಿರ. ಇನ್ನೊಂದು ಸಂದರ್ಭದಲ್ಲಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 28ನೇ ವಚನ, 28ನೇ ವಚನ. ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರು ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು. ಅಂದರೆ ಯೇಸು ಕ್ರಿಸ್ತರನ್ನು ಊರು ಹೊರಕ್ಕೆ ಕರ್ಕೊಂಡು ಹೋಗಿ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕು. ಅಂದರೆ ಏನು ಮಾಡಿದ್ದಾರೆ? ಪರಿಸಾಯರು, ಸದ್ದುಕಾಯರು, ಇಲ್ಲಾಂದರೆ ಅಲ್ಲಿರುವಂಥ ಕೆಲವರು ಯಾಜಕರು ಯಾರನ್ನು? ಯೇಸು ಕ್ರಿಸ್ತರನ್ನು ಹಿಡಿದುಕೊಂಡು ಹೋಗಿ ಹೊರಗಡೆ ತಳ್ಕೊಂಡು ಹೋಗಿ ಆನಂತರ ಅಲ್ಲಿಂದ ದೊಬ್ಬಿ ಕೊಂದಾಗಬೇಕು ಎನ್ನುವಂಥ ಪ್ರಯತ್ನ. ಅಂದರೆ ಹೊರಗಡೆ ತಳ್ಳಬೇಕು ಎನ್ನುವಂಥದ್ದು, ಇಲ್ಲಾಂದರೆ ಊರಿಂದ ಹೊರಗಡೆ ತಳ್ಳಿ ಬಹಿಷ್ಕರಣ ಆಗಬೇಕು, ಇಲ್ಲ ಕೊಂದಾಗಬೇಕು ಎನ್ನುವಂಥದ್ದು ಯಾರ ಆಲೋಚನೆ? ನಿಜವಾದ ಭಕ್ತರ ಆಲೋಚನೆನ ಅಥವಾ ಭ್ರಷ್ಟರ ಆಲೋಚನೆನ? ಹೇಳಿ ಪ್ರಿಯರೇ, ನೀವೇ ಹೇಳಬೇಕು. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಬುದ್ಧಿವಂತರಾದ ಕ್ರೈಸ್ತರು, ಪಂಡಿತರು, ಕ್ರೈಸ್ತರು ಎಲ್ಲರಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಇವರು? ನಿಜವಾಗ್ಲೂ ಇವರು ದೇವರ ಸೇವೆ ಮಾಡ್ತಾ ಇದ್ದಾರೆ. ದೇವರ ಸೇವೆ ಮಾಡೋರೇನು? ದೇವರನ್ನು ಉನ್ನತವಾಗಿ ಪರಿಚಯ ಮಾಡ್ತಾರೆ, ದೇವರ ಜ್ಞಾನವನ್ನು ಉನ್ನತವಾಗಿ ಸಾರ್ತಾರೆ, ಅನೇಕರನ್ನು ದೇವರ ಬಳಿಗೆ ನಡೆಸ್ಕೊಂಡು ಬರ್ತಾರೆ ಪ್ರಿಯರೇ. ಅದನ್ನು ಬಿಟ್ಟು ಬಹಿಷ್ಕಾರ ಹಾಕಿ ಅಂದರೆ ಇರುವಂಥ ಇದ್ದದ್ದು ಇದ್ದಾಗೆ ಸಾರುವಂಥವರೇ ನಾವು ಪ್ರಿಯರೇ. ದೇವರ ವಾಕ್ಯಗಳನ್ನು ಏನಿದೆಯೋ ಇದ್ದದ್ದು ಇದ್ದ ಹಾಗೆ ಸಾರ್ತಾ ಇದ್ದೀವಿ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಅವ್ರು ಯಾವ ರೀತಿ ಸಾರಿದ್ದಾರೋ ಗೊತ್ತಲ್ವಾ? ಅವ್ರ ಬೋಧನೆ ಗೊತ್ತಲ್ವಾ? ಅವರ ಬೋಧನೆಯನ್ನು ಸಹಿಸಿಕೊಳ್ಳದೆ, ಅರ್ಥ ಮಾಡಿಕೊಳ್ಳದೆ ಅಲ್ಲಿಂದ ಹೊರಗಡೆ ತಳ್ಳಬೇಕು, ಇಲ್ಲ ಕೊಂದಾಕಬೇಕು ಎನ್ನುವಂಥ ಪ್ರಯತ್ನ ಯಾಜಕರ ಪ್ರಯತ್ನ. ಈಗಿನ ಕಾಲದಲ್ಲಿ ನಮ್ಮ ಮೇಲೆ ಇವ್ರ ಪ್ರಯತ್ನ. ಅಂದರೆ ಇವರ ಹಿಂದೆ ಯಾರ್ಯಾರಿದ್ದಾರೋ ಎನ್ನುವಂಥದ್ದು ನೀವೇ ಒಂದು ಸರಿ ಆಲೋಚನೆ ಮಾಡಿ. ಅವರು ಹಾಗೆ ಮಾತನಾಡ್ತಾ ಇದ್ದಾರೆ ಅಂದರೆ ಅವರ ಹಿಂದೆ ಯಾರ್ಯಾರಿದ್ದಾರೆ? ದೊಡ್ಡ ಗುಂಪೇ ಇದೆ ಅವರ ಹಿಂದೆ, ದೊಡ್ಡ ಗುಂಪು. ಅಂದರೆ ಬೈಬಲ್ ವಾಕ್ಯಕ್ಕೆ ಒಳಪಡದ ಗುಂಪು, ದೇವರ ವಾಕ್ಯಕ್ಕೆ ಒಳಪಡದ ಗುಂಪು. ನಿಜವಾಗ್ಲೂ ದೇವರ ವಾಕ್ಯಕ್ಕೆ ಒಳಪಟ್ಟರೆ ಶತ್ರುಗಳನ್ನು ಕೂಡ ಪ್ರೀತಿಸ್ತಾರೆ ಪ್ರಿಯರೇ, ಶತ್ರುಗಳನ್ನು ಕೂಡ ಪ್ರೀತಿಸ್ತಾರೆ, ಸಮಾಧಾನದಿಂದ ಉತ್ತರ ಕೊಡ್ತಾರೆ, ಒಳ್ಳೆ ಮರ್ಯಾದೆಯಿಂದ ಮಾತಾಡ್ತಾರೆ. ಆದರೆ ಅವರ ಪ್ರವರ್ತನೆ, ಅವರ ಮಾತುಗಳು ಹೇಗಿದೆಯೋ ಒಂದು ಸಾರಿ ನೀವೇ ಗಮನಿಸಿರಿ. ಎರಡನೇದಾಗಿ ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ, ಅಂದರೆ ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ. ಸ್ತೆಫೇನನ ವಿಷಯದಲ್ಲಿ ಏನು ನಡೆಯುತ್ತೆ ನೋಡಿ. ಸ್ತೆಫೇನನ ವಿಷಯದಲ್ಲಿ ಸ್ತೆಫೇನನು ಅನೇಕ ವಿಷಯಗಳನ್ನು ಹೇಳ್ಕೊಂಡು ಬಂದಿದ್ದಾನೆ. ಅಬ್ರಹಾಮನ ಬಗ್ಗೆ, ಇಸಾಕನ ಬಗ್ಗೆ, ಯಾಕೋಬನ ಬಗ್ಗೆ, ಇಸ್ರಾಯೇಲರ ಬಗ್ಗೆ, ಮೋಶೆ ಬಗ್ಗೆ, ಆನಂತರ ದಾವೀದನ ಬಗ್ಗೆ, ಸೊಲೊಮೋನನ ಬಗ್ಗೆ ಹೇಳ್ಕೊಂಡು ಬಂದು ಕೊನೆಯದಾಗಿ ಯೇಸು ಕ್ರಿಸ್ತರನ್ನು ಪರಿಚಯ ಮಾಡ್ತಾರೆ. ಯೇಸು ಕ್ರಿಸ್ತರು ಲೋಕರಕ್ಷಕನು, ಯೇಸು ಕ್ರಿಸ್ತರ ಮೂಲಕ ನಮಗೆ ರಕ್ಷಣೆ ಇದೆ, ಆತನ ಮೂಲಕ ನಮಗೆ ವಿಮೋಚನೆ ಇದೆ, ನಾವೆಲ್ಲರೂ ದೇವರಿಗೆ ಮಂದಿರಗಳು, ಇವೆಲ್ಲ ಹೇಳ್ಕೊಂಡು ಬಂದಾಗ ಅಲ್ಲಿ ಏನು ನಡೆದಿದೆ ನೋಡಿ. 55ನೇ ವಚನ 7ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 54ನೇ ವಚನ.
ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರು ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲಿಸಿದರು. ಅಂದರೆ ಯಾರಪ್ಪ ಇವರಂತೂ ನೋಡುವಾಗ ಯೆಹೂದ್ಯರು. ಅವರಲ್ಲಿ ಯಾರಿದ್ದಾರೆ? ಯಾಜಕರು ಇದ್ದಾರೆ, ಮಹಾಯಾಜಕರು ಇದ್ದಾರೆ, ಪರಿಸಾಯರಿದ್ದಾರೆ. ಇವರೆಲ್ಲರೂ ಕೂಡ ಧರ್ಮೋಪದೇಶವನ್ನು ಪಾಲಿಸುವವರು, ಹಳೆ ಒಡಂಬಡಿಕೆಯನ್ನು. ಭಕ್ತರು ಅಂದರೆ ಮೂಢ ಭಕ್ತರು. ಏನು ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಅಂತ ನೋಡುವಾಗ ಊರು ಹೊರಕ್ಕೆ ಎಳ್ಕೊಂಡೋಗಿ ಕೊಂದಾಕೋದಕ್ಕೆ ಕಲ್ಲೆಸೆದಿದ್ದಾರೆ ಪ್ರಿಯರೇ. ಅಂದರೆ ಯಾರು ಇವರಂತ ನೋಡುವಾಗ ಎಳ್ಕೊಂಡು ಹೋಗುವವರು, ಕೊಂದಾಕುವವರು, ಬಹಿಷ್ಕರಣ ಮಾಡುವವರು ನಿಜವಾಗ್ಲೂ ದೇವರ ಭಕ್ತರ ಅಥವಾ ದೇವರ ಭಕ್ತರಂತೆ ಹೇಳಿಕೊಂಡು ಸುಳ್ಳು ಭಕ್ತರ ಅಥವಾ ನಿಜವಾದ ಭಕ್ತರ? ನೀವೇ ಪರಿಶೋಧನೆ ಮಾಡಿ. ಅದೇ ರೀತಿಯಲ್ಲಿ ಅಪೊಸ್ತಲನಾಗಿರುವಂಥ ಪೌಲನ ವಿಷಯದಲ್ಲಿ ಕೂಡ ಅನೇಕ ಸಾರಿ ಪ್ರಿಯರಾದ ದೇವರ ಮಕ್ಕಳಿರ ಅವಮಾನಪಡಿಸ್ತಾರೆ, ನಿಂದಿಸ್ತಾರೆ, ಕೊಂದಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ, ಊರು ಹೊರಕ್ಕೆ ಎಳ್ಕೊಂಡು ಹೋಗ್ತಾರೆ ಪ್ರಿಯರೇ. ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ಅನೇಕ ಸಾರಿ ನಡೆಯುತ್ತೆ. ಮಾಡಿದವರು ಯಾರಪ್ಪ ಅಂತ ನೋಡುವಾಗ ಭಕ್ತರ ವೇಷದಲ್ಲಿ ಇದ್ದಂಥ ಮೂಢ ಭಕ್ತರೇ ಪೌಲನನ್ನು ನಿಂದಿಸಿದ್ದಾರೆ, ಅಪೊಸ್ತಲರನ್ನು ನಿಂದಿಸಿದ್ದಾರೆ. ವಾಕ್ಯದ ಮೂಲಕ ಏನು ಸರಿಪಡಿಸಿಲ್ಲ, ಇದ್ದದ್ದು ಇದ್ದಾಗೆ ಸಾರಿರುವುದರಿಂದ ಅವರನ್ನು ಅವಮಾನಪಡಿಸಿದ್ದಾರೆ, ನಿಂದಿಸಿದ್ದಾರೆ, ಊರು ಹೊರಕ್ಕೆ ಎಳ್ಕೊಂಡು ಹೋಗಿದ್ದಾರೆ. ಇವರು ಆಲ್ರೆಡಿ ಪೋಸ್ಟರ್ ಹಾಕಿದ್ದಾರೆ. ಅಂದರೆ ಅವರ ಮನಸ್ಸಿನಲ್ಲಿ ಏನು ಹುಟ್ಟಿದೆ, ಇವರನ್ನು ಬಹಿಷ್ಕರಣ ಮಾಡಿ ಅಂತ ಇದ್ದಾರೆ. ಅಂದರೆ ಮಾಡಿದ ಹಾಗೇನೇ ಅದು ಅರ್ಥ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ವಾಕ್ಯದ ಮೂಲಕ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಿ. ಓಕೆನಾ? ಅಂದರೆ ವಾಕ್ಯದ ಪ್ರಕಾರ ನೋಡುವಾಗ ನಿಜವಾದ ಕ್ರೈಸ್ತರು ಯಾರು, ಸುಳ್ಳು ಕ್ರೈಸ್ತರು ಯಾರು ಗೊತ್ತಾಗುತ್ತೆ. ಈ ಥರ ಇರಬಾರ್ದು. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರಾಗಿರುವಂಥ ನಾವು ಈ ಥರ ಇರಕೂಡ್ದು. ನಾವು ಭಕ್ತರಾಗಿರಬೇಕು, ವಿಧೇಯರಾಗಬೇಕು, ದೇವರ ಜ್ಞಾನವನ್ನು ಉನ್ನತವಾಗಿ ಸಾರಬೇಕು ಪ್ರಿಯರೇ. ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ನಾವು ಒಳ್ಳೆಯದನ್ನೇ ಮಾಡಬೇಕು. ಒಂದು ವೇಳೆ ಕೆಟ್ಟದ್ದು ನಡೆದಾಗ ಕಾನೂನಿಗೆ ತಿಳಿಸ್ಬೇಕು. ಮೊದಲನೇದಾಗಿ ದೇವರಿಗೆ ವಿಜ್ಞಾಪನೆ ಮಾಡಬೇಕು, ಮೊದಲನೇದಾಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಆ ನಂತರ ಕಾನೂನು ಕೂಡ ತಿಳಿಸ್ಬೇಕಾಗತ್ತೆ. ಇಂಥ ಕಡೆ ಅನ್ಯಾಯ ನಡೀತಾ ಇದೆ ಅಂತೇಳಿ. ಯಾಕೆಂದರೆ ಕಾನೂನು ಕೂಡ ಕೊಟ್ಟಿದ್ದು ದೇವರೇ. ಕಾನೂನು ಇದೆಯಲ್ಲ, ಸರ್ಕಾರ ಇದೆಯಲ್ಲ, ಸರ್ಕಾರವನ್ನು ನೇಮಿಸಿದ್ದು ಕೂಡ ದೇವರೇ. ಪ್ರಿಯರಾದ ದೇವರ ಮಕ್ಕಳಿರ, ಕಾನೂನಿಗೆ ನಾವು ವಿಧೇಯರಾಗಬೇಕು ಪ್ರಿಯರಾದ ದೇವರ ಮಕ್ಕಳೇ. ಮೊಟ್ಟ ಮೊದಲು ದೇವರ ಕಾನೂನಿಗೆ ವಿಧೇಯರಾಗಬೇಕು, ಆಮೇಲೆ ಮಾನವ ಕಾನೂನಿಗೆ ನಾವು ವಿಧೇಯರಾಗಬೇಕು. ಎರಡನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಮನುಷ್ಯನು ಈ ಪೋಸ್ಟರ್ ಮಾಡಿರೋದು ಯಾರು ಎನ್ನುವಂಥದ್ದು ನನಗೆ ಗೊತ್ತಾದ ಮೇಲೆ, ಅವ್ರ ನಂಬರ್ ನನಗೆ ಸಿಕ್ಕ ಮೇಲೆ ನಾನು ಫೋನ್ ಮಾಡಿದೆ. ಆ ಬ್ರದರ್ಗೆ ಫೋನ್ ಮಾಡಿದೆ. ಏನು ಬ್ರದರ್, ಯಾಕೆ ಹಾಕಿದ್ದಾರೆ, ಉದ್ದೇಶವೇನು ಅಂತ ಕೇಳಿದಾಗ, ಇಲ್ಲ ನೀವು ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಹಾಗೆ ಅಂತಂದರು. ಓಕೆ, ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಬಹಿಷ್ಕರಣ ಮಾಡುವಂಥದ್ದು ಅವಶ್ಯಕತೆ ಇದೆಯಾ, ಇದು ಯಾಕೆ ಇದೆಲ್ಲ ಅಂದಾಗ, ಮತ್ತು ಆಮೇಲೆ ಮಾತಾಡ್ತೀನಿ, ನಾನು ಗುರುವಾರ ಮಾತಾಡ್ತೀನಿ, ಯಾಕೆಂದರೆ ಗುರುವಾರ ನನಗೆ ರಜೆ ಇರುತ್ತೆ, ಯಾಕೆಂದರೆ ನಾನು BMTC ಬಸ್ ಡ್ರೈವರ್ ಆಗಿದ್ದೀನಿ, ಆದ್ದರಿಂದ ನನಗೆ ಇವತ್ತು ಮಾತಾಡೋಕ್ಕಾಗಲ್ಲ, ಗುರುವಾರ ಮಾತಾಡ್ತೀನಿ ಅಂತ ಹೇಳ್ದೆ. ಗುರುವಾರ ನಾನು ಬ್ಯುಸಿ ಇದ್ದೀನಿ, ಗುರುವಾರ ನಾನು ಮಾತಾಡೋಕ್ಕಾಗಲ್ಲ, ನಾನು ಇನ್ನೊಂದು ವಾರ ಟೈಮ್ ಕೊಡ್ತೀನಿ, ಅವಾಗ ಮಾತಾಡೋಣ ಅಂದ. ಓಕೆ, ಒಂದು 2 ಗಂಟೆ ಮಾತಾಡೋಣ ಅಂತೇಳಿ ನಾನು ಟೈಮ್ ಕೊಟ್ಟೆ ಪ್ರಿಯರಾದ ದೇವ್ರ ಮಕ್ಕಳಿರ. ಸುಮಾರು ಒಂದು 2 ಗಂಟೆ ಮಾತನಾಡೋಣ, ಏನು ವಿಷಯ ನೋಡೋಣ ಅಂತೇಳಿ ನಾನು ಅವರಿಗೆ ಆಯಿತು, ಒಂದು 2 ಗಂಟೆ ಮಾತಾಡೋಣ ಅಂತ ನಾನು ಟೈಮ್ ಕೊಟ್ಟೆ. ಟೈಮ್ ಕೊಟ್ಟ ಮೇಲೆ ಒಂದು ದಿನ ನಾನು ಫೋನ್ ಮಾಡ್ತೀನಿ, ಹೇಳ್ತೀನಿ, ಆ ದಿನ ಮಾತನಾಡೋಣ ಅಂತೇಳಿ ನಾನು ಹೇಳಿದ ಮೇಲೆ ಆ ಮನುಷ್ಯ ಏನು ಮಾಡಬೇಕು, ಸ್ವಲ್ಪ ದಿನ ಕಾಯೋದು ಬಿಟ್ಟು ಮತ್ತೇನು ಪೋಸ್ಟ್ ಹಾಕಿದ್ದಾನೆ ನೋಡಿ, ಕಾಯೋದು ಬಿಟ್ಟು ಮತ್ತೇನು ಪೋಸ್ಟ್ ಹಾಕಿದ್ದಾನೆ ಒಂದು ಸಾರಿ ನೋಡೋಣವಾ. ಜಸ್ಟ್ ಯಾಕೆಂದರೆ ಇಂಥವ್ರ ಸಹವಾಸ ನೀವು ಮಾಡಬಾರ್ದು. ಅಂದರೆ ಯಾಕೆಂದರೆ ಇಂಥವ್ರ ವಿಷಯದಲ್ಲಿ ಜಾಗೃತಿಯಾಗಿರಿ ಅಂತೇಳಿ ನಾನು
ಪ್ರೀತಿಪೂರ್ವಕದಿಂದ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಏನು ಹಾಕಿದ್ದಾನೆ ಅಂತ ನೋಡುವಾಗ, ಸುಳ್ಳು ಬೋಧನೆ ಮಾಡುವ ಪುಕುಳ ಸಿ ರಾಮು 2 ಗಂಟೆ ಫೋನ್ನಲ್ಲಿ ಮಾತಾಡೋಣ ಎಂದು ಮಾತು ಕೊಟ್ಟಿದ್ದ ಆಡಿಯೋ ಅತಿ ಶೀಘ್ರದಲ್ಲಿ ಬಿಡುಗಡೆ. ಆಡಿಯೋ ಅತಿ ಶೀಘ್ರದಲ್ಲಿ ಬಿಡುಗಡೆ. ಒಂದು ಸರಿ ನೋಡಿ, ನಾನು ಮಾತು ಕೊಟ್ಟಿದ್ದೀನಿ, 2 ಗಂಟೆ ಮಾತನಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ. ಆತ ಏನು ಮಾಡಬೇಕು? ತಾಳ್ಕೊಂಡಿರಬೇಕು. ಅತಿ ಶೀಘ್ರದಲ್ಲಿ ಈತನು ಮಾತಾಡಿರೋಂಥ ಆಡಿಯೋ ಬಿಡುಗಡೆ. ಆಡಿಯೋ ಬಿಡುಗಡೆ ಅಂದರೆ ಈ ಮನುಷ್ಯ ದೊಡ್ಡದಾಗಿ ಏನೋ ನಡೆದಿದೆ ಅನ್ನೋ ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತಾನೆ. ಏನು ಬಿಡುಗಡೆ ಮಾಡಿ, ಏನು ಮಾತಾಡಿದ್ದೀವಿ ಅಲ್ಲಿ? 1-2 ಗಂಟೆ ಮಾತಾಡೋಣ ಬಿಡಿ ಬ್ರದರ್, ಮಾತಾಡೋಣ ಅಂತ ಹೇಳಿದ್ದೀನಿ. ಅದನ್ನು ಮಾತನಾಡೋ ತನಕ ತಾಳ್ಮೆಯಿಂದ ಇರಬೇಕು ತಾನೆ. 4-5 ದಿನ ಆಗಲಿಲ್ಲ, ಆವಾಗ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಂತ ಹೇಳಿದ್ದಾನೆ. ಅದಕ್ಕೆ ನನಗೆ ಅನ್ನಿಸ್ತು, ಇವನ ಹತ್ರ ಮಾತಾಡೋದೇ ಬೇಡ, 2 ಗಂಟೆ ಸುಮ್ಮನೆ ಯಾಕೆ ವೇಸ್ಟು ಅಂತೇಳಿ ಅನ್ನಿಸ್ತು. ಆಮೇಲೆ ಮಾತಾಡೋದು ಬೇಡ ಅಂತ ಅನ್ನಿಸ್ತು ಪ್ರೇರೆ ನನಗೆ. ಯಾಕಂದರೆ ಮಾತನಾಡಿದಾಗ ಅತಿ ಶೀಘ್ರದಲ್ಲಿ ವಾಯ್ಸ್ ಬಿಡುಗಡೆ ಅಂದಮೇಲೆ ಇವನು ಅಂದರೆ ಉದ್ದೇಶ ಏನು? ನಾವು ಮಾತನಾಡಿದಾಗ ನಮಗೆ ರೊಚ್ಚಿಗೆಬ್ಬಿಸಿ ಏನಾದರೂ ಆವೇಶದಿಂದ ಮಾತನಾಡಿದಾಗ ಅದನ್ನು ಕಟ್ ಮಾಡಿ ಅದನ್ನು ಬಿಡಬೇಕು ಅನ್ನುವಂಥದ್ದೇ ಉದ್ದೇಶ. 2ನೇದಾಗಿ ಅವಮಾನ ಪಡಿಸ್ಬೇಕೆನ್ನುವಂಥದ್ದು ಉದ್ದೇಶ. ಅಂದರೆ ದೇವರ ಪ್ರೀತಿಯನ್ನು ಸಾರಬೇಕು ಅನ್ನೋಂಥದ್ದಲ್ಲ. ಅವರ ಹಿಂದೆ ಕಾಣ್ತಾ ಇರೋದು ದೇವರ ಪ್ರೀತಿಯನ್ನು ಸಾರುವಂಥದ್ದಲ್ಲ. ಏನು ಕಾಣ್ತಾ ಇದೆ ಅಂತ ನೋಡುವಾಗ ರೊಚ್ಚಿಗೆಬ್ಬಿಸುವಂಥದ್ದು, ಇಲ್ಲ ಕಿರಿಕಿರಿ ಮಾಡುವಂಥ ಕೆಲಸಗಳು ಕಾಣ್ತಾ ಇದೆ ವಿನಃ ಸಮಾಧಾನದಿಂದ ವಾಕ್ಯಗಳನ್ನು ಹೇಳುವಂಥ ಕಾರ್ಯಕ್ರಮ ಕಾಣ್ತಾ ಇಲ್ಲ. ಎಲ್ಲಾದರೂ ನೋಡಿ ಪ್ರೇರೆ, ಅವ್ರು ಏನಾದರೂ ಸಮಾಧಾನದಿಂದ ಒಳ್ಳೆ ರೀತಿಯಿಂದ ವಾಕ್ಯಗಳನ್ನು ಹೇಳಿದ್ದಾರಾ? ಎಲ್ಲ ಕಡೆ ಕಿರಿಕಿರಿಗಳೇ. ಅವ್ರ ಹತ್ರ ಕಿರಿಕಿರಿಗಳು, ಇವ್ರ ಹತ್ರ ಕಿರಿಕಿರಿಗಳು, ಇವ್ರ ಹತ್ರ ಕಿರಿಕಿರಿಗಳು, ಎಲ್ಲ ಕಿರಿಕಿರಿಗಳ ಕಾರ್ಯಕ್ರಮಗಳು ನಡೆದಿದೆ 10 ವರ್ಷದಿಂದ ಫೇಸ್ಬುಕ್ನಲ್ಲಿ. 2ನೇದಾಗಿ ಇವರು ಯಾರಪ್ಪ ಇವರು ಹೊರಗಡೆ ಕಾಣ್ತಾ ಇಲ್ಲಲ್ಲ, ಮುಖ ಪರಿಚಯ ಇಲ್ಲ, ಅವನು ಫೋಟೋ ಹಾಕ್ಕೊಂಡಿಲ್ಲ, ಅವ್ರು ಯಾರಂತೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಅಸತೋಮ ಸದ್ಗಮಯ ಎನ್ನುವಂಥದ್ದು ಒಂದು ಕ್ರಿಯೇಟ್ ಮಾಡಿಕೊಂಡು ಇನ್ನೊಂದು ಯಾವುದ್ಯಾವುದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೆಸರುಗಳು ಗೊತ್ತಿಲ್ಲ. ಒಂದು ದಿನ ನಾನು ಮಾತಾಡಿ ಹೇಳಿದ್ದೇನು ಗೊತ್ತಾ ಮನುಷ್ಯನಿಗೆ, ಬ್ರದರ್, ಜೋಯ್ ಬ್ರದರ್, ನೀವು ಫೇಸ್ಬುಕ್ನಲ್ಲಿ ನಿಮ್ಮ ಫೋಟೋ ಹಾಕಬೇಕು. 2ನೇದಾಗಿ ನಿಮ್ಮ ವಾಟ್ಸಪ್ ಇರುತ್ತಲ್ಲ, ವಾಟ್ಸಪ್ಪಲ್ಲಿ ಕೂಡ ನಿಮ್ಮ ಫೋಟೋ ಇರಬೇಕು. ಯಾಕಂದರೆ ನೀವು ಹಾಕ್ಕೊಳ್ಬೇಕು, ಯಾಕಂದರೆ ನೀವು ಯಾರಂತ ಗೊತ್ತಾಗಬೇಕಲ್ಲ ನಮಗೆ. ಈಗ ನಮ್ಮದಿದೆ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲಲ್ಲಿದೆ. ಆಮೇಲೆ ಏನಪ್ಪ ಫೇಸ್ಬುಕ್ಕಲ್ಲಾಗಿರ್ಬೋದು, ಇಲ್ಲಾಂದರೆ ಎಷ್ಟು ಸೋಷಲ್ ಮೀಡಿಯಾಗಳಿದೆಯೋ ಎಲ್ಲ ಸೋಷಲ್ ಮೀಡಿಯಾಗಳಲ್ಲಿ ನಾವು ಇದ್ದೀವಿ. ಎಲ್ಲದರಲ್ಲಿ ಕೂಡ ನಮ್ಮ ಹೆಸರಿರುತ್ತೆ, ನಮ್ಮ ಫೋಟೋಗಳಿರುತ್ತೆ, ನಮ್ಮ ಅಡ್ರೆಸ್ ಇರುತ್ತೆ. ಆದರೆ ಈ ಮನುಷ್ಯನ ಮಾತ್ರ ಫೋಟೋ ಇಲ್ಲ, ಅಡ್ರೆಸ್ ಇಲ್ಲ, ಹೆಸರಿಲ್ಲ. ಆಗಿರುವಾಗ ನಾನು ಮಾತನಾಡೋಕ್ಕಾಗಲಿಲ್ಲ ರೀ. ಅವಾಗ ಫೋನ್ ಮಾಡಿದಾಗಲೂ ಕೂಡ ಅವ್ರು ಯಾರಂತ ಗೊತ್ತಿಲ್ವಲ್ಲ. ಫೋನ್ ಮಾಡಿದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ ಒಂದು ಮಾತು ಹೇಳಿದೆ ಆ ಮನುಷ್ಯನಿಗೆ, ಬ್ರದರ್, ನಿಮ್ಮನ್ನು ಅತಿ ಬೇಗನೆ ಹೊರಗಡೆ ಎಳಿತೀನಿ ಅಂದೆ. ನಿಮ್ಮನ್ನು ಅತಿ ಬೇಗನೆ ಹೊರಗಡೆ ಎಳಿತೀನಿ, ಹೊರಗಡೆ ನಿಮ್ಮನ್ನು ತರಿಸೋ ತನಕ ನಾನು ಬಿಡಲ್ಲ ಅಂದೆ. ದೇವರೇ ತರಿಸಿದ್ದಾರೆ, ದೇವರೇ ಹೊರಗಡೆ ಬರುವಂತೆ ಮಾಡಿದ್ದಾರೆ. ಅಂದರೆ ಇಷ್ಟು ವರ್ಷಗಳು ಯಾರಿಗೂ ಕಣ್ಣಿಗೆ ಕಾಣದೆ ಫೇಸ್ಬುಕ್ಕಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗಿದ್ದಾರೆ. ಯಾರಿಗೂ ದೊಡ್ಡದಾಗಿ ಪರಿಚಯ ಇಲ್ಲ, ಅಂದರೆ ಹೊರಗಡೆ ಮುಖ ಪರಿಚಯ ಇಲ್ಲ, ಯಾರು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ್ದೇನಪ್ಪ ಅಂದರೆ, ಪ್ರಾರ್ಥನೆ ಮಾಡಿಕೊಂಡು ಹೇಳಿರೋದು ಮಾತೇನು ಗೊತ್ತಾ, ಬ್ರದರ್, ನಿಮ್ಮನ್ನು ಹೊರಗಡೆ ಎಳಿತೀನಿ, ಜನರ ಮಧ್ಯದಲ್ಲಿ ಎಳಿತೀನಿ ನಾನು. ದೇವರು ಸೀದಾ ತಂದು ಫೇಸ್ಬುಕ್ಕಲ್ಲಿ ಕುಂದಿರಿಸಿದ್ದಾನೆ. ದೊಡ್ಡದಾಗಿ ಮಾತಾಡೋದಕ್ಕೆ ಬಂದಿದ್ದಾನೆ. ಏನು ಮಾತಾಡಿದ್ದಾನೋ ನಿಮ್ಗೆ ತೋರಿಸ್ತಿದ್ದೀನಿ ನಾನು. ದೊಡ್ಡದಾಗಿ ಅಂದರೆ ದೇವ್ರ ವಾಕ್ಯ ಮಾತಾಡಿದ್ರೆ ನಮಗೆಲ್ಲರೂ ಸಂತೋಷ. ದೇವ್ರ ಜ್ಞಾನ ಮಾತಾಡು. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದಾರಾ, ವಾಕ್ಯಗಳನ್ನು ತೋರಿಸಿ ಖಂಡಿಸು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ಪ್ರಕಾರ ವಾಕ್ಯಗಳನ್ನು ತೋರಿಸಿ ಖಂಡಿಸು, ಬುದ್ಧಿ ಮಾತನ್ನು ಹೇಳು. ಅದನ್ನು ಬಿಟ್ಟು ನೀನು ಈ ಥರ ಹುಚ್ಚುಚ್ಚಾಗಿ ಮಾಡಿದ್ರೆ ನಮ್ಮಂಥವ್ರು ಇದ್ದಾರೆ. ಮೌನವಾಗಿದ್ದೀವಂದರೆ ಕಾರಣ ಒಂದೇ, ನಮಗೆ ರುಜುಗಳಿಲ್ಲ ಅಂತ. ರುಜುಗಳಿದ್ದ ಮೇಲೆ ಯಾರನ್ನ ಬಿಡಲ್ಲ. ರುಜುಗಳು ಸಿಕ್ಕ ಮೇಲೆ ಸರಿ ಮಾಡ್ಕೋಬೇಕು. ಚಕ್ರವರ್ತಿ ಸೂಲಿಬೆಲೆರವರನ್ನು ಬಿಟ್ಟಿಲ್ಲ, ಪ್ರಮೋದ್ ಮುತಾಲಿಕ್ರವರನ್ನು ಬಿಟ್ಟಿಲ್ಲ, ಆ ಬುಡ್ಬುಡಿಕಿದಾರಲ್ಲ ಅವರನ್ನು ಬಿಟ್ಟಿಲ್ಲ. ಕೊನೆಯದಾಗಿ ಒಬ್ಬ ಅಂದನು, ಆ ಹುಡುಗ ಬಂದು ಮಾತನಾಡಿದ. ಆ ಹುಡುಗನು ಕೂಡ ಹೇಳಿದ್ದೀನಿ, ವಾಕ್ಯದ ಮೂಲಕ ಎಚ್ಚರಿಕೆ ಕೊಟ್ಟಿದ್ದೀನಿ. ಸುವರ್ಣ ಚಾನಲ್
ಅವ್ರಿಗೂ ಕೂಡ ವಾಕ್ಯದ ಮೂಲಕ ಎಚ್ಚರಿಕೆ. ಅಂದರೆ ಇವರು ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಿದಾಗ, ಬೈಬಲ್ಗೆ ವಿರುದ್ಧವಾಗಿ ಮಾತನಾಡಿದಾಗ ಯಾರನ್ನು ಬಿಟ್ಟಿಲ್ಲ. ನಾನು ಒಂದು ವೇಳೆ ವಿರುದ್ಧವಾಗಿ ಮಾತಾಡಿದ್ರೆ ವಾಕ್ಯದ ಪ್ರಕಾರ ಎಚ್ಚರಿಸು, ಖಂಡಿತವಾಗಿ ತಲೆ ಬಾಗಿಸ್ತೀನಿ. ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಮಾತಾಡಬಾರ್ದು, ಯಾರು ಮಾತನಾಡಕೂಡ್ದು. ಬಂದಿದ್ದಾನೆ ಈ ಮನುಷ್ಯ, ಫೇಸ್ಬುಕ್ಕಲ್ಲಿ ಕೂತ್ಕೊಂಡ ಬ್ರದರ್ ಜಾಯ್. ನಾನು ಫೋನ್ ಮಾಡಿ ಹೇಳಿದ್ದೀನಲ್ಲ, ಫೋನ್ ಮಾಡಿ 2 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಮಾತನಾಡ್ತೀನಿ ಅಂತ ಹೇಳಿರುವಂಥ ನಾನು ಯಾಕೆ ಮಾತನಾಡಿಲ್ಲ ಅಂದರೆ, ಈ ಮನುಷ್ಯನು ಸುಮ್ಮನೆ ಕಿರಿಕಿರಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ, ಅದಕ್ಕೆ ಮುಖಾಮುಖಿಯಾಗಿ ಕೂತ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು. ಮುಖಾಮುಖಿಯಾಗಿ ಕೂತ್ಕೊಳ್ಳೋಣಂತ ನನಗೆ ಅನಿಸಿದ ಮೇಲೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ದೇವರು ಈ ಥರ ಇದೆಯಾ ಅಂದಾಗ ನನ್ನ ಮನಸ್ಸಿನಲ್ಲಿ ಕೂಡ ಆಯಿತು, ಮುಖಾಮುಖಿಯಾಗಿ ಕೂತ್ಕೊಂಡು ಮಾತಾಡ್ಬೋದು ಅಂತೇಳಿ ಒಂದು ಡೇಟು ಕನ್ಫರ್ಮ್ ಮಾಡಿಕೊಂಡು ಒಂದು 15 ದಿನ ಮುಂಚಿತವಾಗಿ ಜಾಯ್ ಬ್ರದರ್ಗೆ ಮೆಸೇಜ್ ಮಾಡಿದೆ, ವಾಯ್ಸ್ ಮೆಸೇಜ್ ವಾಟ್ಸಪ್ನಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದೆ, ಒಂದು ಪೋಸ್ಟರ್ ಕೂಡ ಕಳಿಸಿದೆ. ಆ ಪೋಸ್ಟರ್ ಏನಿದೆ, ಪೋಸ್ಟರನ್ನು ಬಿಟ್ಟಿದೆ. ಒಂದು, ನಮ್ಮ ಮೇಲೆ ಅಪಪ್ರಚಾರ ಮಾಡುವ ನೀವು ಯಾರೇ ಆಗಿರ್ಬೋದು, ನಿಮ್ಮನ್ನು ಬಹಿರಂಗ ಚರ್ಚೆಗೆ ಆಹ್ವಾನಿಸುತ್ತಿದ್ದೇವೆ. ದಿನಾಂಕ 20 ಅಕ್ಟೋಬರ್ 2024, ಸಮಯ ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೆ. ಅಲ್ಲಿ ಸ್ಥಳವನ್ನು ಕೂಡ ಕೊಟ್ಟಿದ್ದೀವಿ. ಓಕೆನಾ? ಇದನ್ನು ಒಂದು ಪೋಸ್ಟರ್ ಬಿಟ್ಟು ಮೊಟ್ಟ ಮೊದಲು ಯಾರಿಗೆ ಹಾಕಿದ್ದೀನಂದರೆ ಜಾಯ್ ಬ್ರದರಿಗೆ ಹಾಕಿದೆ. ಹಾಕಿದ್ದೀನಿ. ಯಾವಾಗ ಹಾಕಿದ್ದೀನಿ? ಅಕ್ಟೋಬರ್ 5ನೇ ತಾರೀಕಿರಂದು ಹಾಕಿದ್ದೀನಿ. ಅಲ್ಲಿ ವಾಯ್ಸ್ ಏನು ಹಾಕಿದ್ದೀನಿ ಒಂದು ಸಾರಿ ನೋಡಿ. ಬ್ರದರ್ ವಂದನೆಗಳು. 20ನೇ ತಾರೀಕು, ಇದೇ ತಿಂಗಳ 20ನೇ ತಾರೀಕು ಭಾನುವಾರ ಬರುತ್ತೆ. ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೆ ಚರ್ಚಾ ವೇದಿಕೆ ಅಂದರೆ ಅವತ್ತು ನಿಮ್ಮನ್ನು ತಪ್ಪದೇ ಆಹ್ವಾನಿಸ್ತಾ ಇದ್ದೀನಿ. ನೀವು ಬಂದು ಅವತ್ತು ಏನು ಮಾತನಾಡ್ಬೇಕು ಅಂದ್ಕೊಂಡಿದ್ದೀರಾ, ಮಾತನಾಡೋದಕ್ಕೆ ನಿಮಗೆ ಅವಕಾಶ ಕಲ್ಪಿಸಿ ಕೊಡ್ತೀನಿ. ಬಂದು ನೇರವಾಗಿ ನೀವು ಮಾತಾಡಿ, ಓಕೆನಾ? ಆಮೇಲೆ ಇದರಲ್ಲಿ ಸ್ಥಳ ಕೂಡ, ಅಡ್ರೆಸ್ ಎಲ್ಲ ಡೀಟೇಲ್ಸ್ ಇದರಲ್ಲಿ ಕಳಿಸಿದ್ದೀನಿ. ಕರಪತ್ರಿಕೆಯಲ್ಲಿ ಅಡ್ರೆಸ್ ಎಲ್ಲ ಇರುತ್ತೆ, ಓಕೆನಾ ಬ್ರದರ್? ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ. ದೇವರ ಪ್ರೀತಿಯನ್ನು ನೀವೇನು ತಿಳ್ಕೊಂಡಿದ್ದೀರಾ, ಏನು ಪರಿಚಯ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ಪ್ರೀತಿಪೂರ್ವಕದಿಂದ ನೀವು ಪರಿಚಯ ಮಾಡಿ. ಬೈಬಲ್ ಪ್ರಕಾರ ನಾನು ತಪ್ಪಾಗಿ ಬೋಧನೆ ಮಾಡಿದ್ದೀನಿ ಅಂತ ಪದೇ ಪದೇ ನೀವು ಹೇಳ್ತಾ ಇದ್ದೀರಾ. ಅದನ್ನು ಎಲ್ಲರ ಮುಂದೆ ನೀವು ಬಂದು ಹೇಳಿ. ನಾನು ಬೈಬಲ್ ಮೂಲಕ ನಿಮ್ಗೆ ಉತ್ತರ ಕೊಡ್ತೀನಿ, ಬೈಬಲಲ್ಲಿರುವಂಥ ವಚನಗಳನ್ನು ತೋರಿಸ್ತೀನಿ, ಅದಕ್ಕೂ ನೀವು ಕೂಡ ಉತ್ತರ ಕೊಡಬೇಕು, ಓಕೆನಾ? ಬನ್ನಿ, ತಪ್ಪದೇ ಈ ವಿಷಯದಲ್ಲಿ ಮಾತಾಡೋಣ. ನೋಡಿದ್ರ ಪ್ರಿಯರೇ, ಅಂದರೆ ಆ ಮನುಷ್ಯನಿಗೆ ಒಂದು ವಾಯ್ಸ್ ಮೆಸೇಜ್ ಹಾಕಿದೆ, ಎರಡನೇದಾಗಿ ಫೋನು ಮಾಡಿದೆ. 20ನೇ ತಾರೀಕು ಬನ್ನಿ ಬ್ರದರ್, ಯಾರಾದರೂ ನೀವು ಬರ್ಬೋದು, ಈ ಟೈಮು, ಎರಡನೇದಾಗಿ ಸ್ಥಳವನ್ನು ಏರ್ಪಾಟ್ ಮಾಡಿ ಒಂದು ಕರೆದಿದ್ದೀನಿ. ಪ್ರಿಯರಾದ ದೇವ್ರ ಮಕ್ಕಳಿಗೆ ಪ್ರೀತಿಯಿಂದ ಕರೆದಾಗ ನೋಡಿ, ನಾನು ಪ್ರೀತಿಯಿಂದನೇ ಕರೆದಿದ್ದೀನಿ. ಆ ಮನುಷ್ಯ ಏನು ಮಾತಾಡಿದ್ದಾನೆ, ಆತನು ರಿಪ್ಲೈ ಮಾಡಿದ್ದಾನೆ. ಏನು ರಿಪ್ಲೈ ಮಾಡಿದಾನೋ ಒಂದು ಸಾರಿ ನೀವು ಕೂಡ ಕೇಳಿ ಪ್ರಿಯರೇ. ಆತನು ಏನು ರಿಪ್ಲೈ ಮಾಡಿದಾನೋ ಕೇಳಿ. ಏನು ನೀವು ಕರೆದ ತಕ್ಷಣ ಬರಲಿಕ್ಕೆ ನಾವು ನಿಮ್ಮ ಆಳುಗಳ ಅಥವಾ ನಿಮ್ಮ ಫಾಲೋವರ್ಗಳ? ನೀವು ಹೇಳೋದನ್ನೆಲ್ಲ ಕಣ್ಮುಚ್ಚಿ ನಂಬಲಿಕ್ಕೆ ನಾವು ನಿಮ್ಮ ಫಾಲೋವರ್ಗಳು ಅಲ್ಲ. ನೆನ್ಪಿಟ್ಕೊಳ್ಳಿ, ನಾವು ದೇವ್ರ ವಾಕ್ಯದ ಮೂಲಕ ನಾವು ನೋಡ್ತೀವಿ ಯಾರು ಸರಿಯಾಗಿ ಹೇಳ್ತಿದ್ದಾರೆ, ಯಾರು ಸರಿಯಾಗಿ ಹೇಳಲ್ಲ ಅಂತೇಳಿ. ನಾಚಿಕೆ ಆಗಬೇಕು ನಿಮ್ಮಂಥ ಬೋಧಕರಿಗೆ. ಆಯಿತಾ? ಫೋನಲ್ಲಿ ಮಾತಾಡ್ತೀನಿ ಅಂದಮೇಲೆ ಹೇಳಿಲ್ವಾ? ನಾವೇ ಬರ್ತೀವಿ, ನಾವೇ ಒಂದು ಸ್ಥಳನ ಹೇಳ್ತೀವಿ, ಅಲ್ಲಿ ನೀವು ಬನ್ನಿ ಅಂತೇಳಿ ಅದ್ರಲ್ಲಿ ಆಡಿಯೋದಲ್ಲಿ ಹೇಳಿಲ್ವಾ? ಏನು ನೀವು ನಿಮ್ಮಷ್ಟಿಗೆ ನೀವೇ ರೆಡಿ ಮಾಡೋದು, ಅಲ್ಲಿನ ಕರೆಯೋದು, ಏನಂತ ತಿಳ್ಕೊಂಡಿದ್ದೀರಾ ನೀವು? ಅವೆಲ್ಲ ನಡೆಯಲ್ಲ. ಅರ್ಥ ಆಯ್ತಾ? ನಾವು ಹೇಳಿದ ಜಾಗಕ್ಕೆ ನೀವು ಬರಬೇಕು, ಕೂತ್ಕೋಬೇಕು, ಮಾತಾಡಬೇಕು. ನೀವು ಹೇಳಿದ ಜಾಗಕ್ಕೆಲ್ಲ ಬರ್ಲಿಕ್ಕೆ ನಾವು ರೆಡಿ ಇಲ್ಲ. ನೋಡಿದ್ರ ಪ್ರಿಯರೇ, ಅಂದರೆ ನಾನು ಪ್ರೀತಿಯಿಂದ ಕರೆದಾಗ ಇಲ್ಲೇನಪ್ಪ ಅಂದರೆ ಗಮನಿಸಬೇಕು, ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ನಾನು ಪ್ರೀತಿಯಿಂದ ಕರೆದಾಗ ಎಲ್ಲಿ ನಾನು ತಪ್ಪು ಹೇಳಿದ್ದೀನಿ ಅದನ್ನು ಬಂದು ಮಾತನಾಡೋದು ಬಿಟ್ಟು ನೀವು ಕರೆದಾಗ ನಾನ್ಯಾಕೆ ಬರಲಿ ಅಂಥೇಳಿ ಅದೊಂದು. ಎರಡನೇದಾಗಿ ಹುಡುಗರು ಅಂದರೆ ಯಾರ್ಯಾರು ಈ ಫೇಸ್ಬುಕ್ಕಲ್ಲಿ ಉತ್ತರ ಕೊಟ್ಟಿದ್ದಾರೆ, ಏನೇನು ಮಾತಾಡಿದ್ದಾರೆ ನಮಗಂತೂ ಗೊತ್ತಿಲ್ಲ. ಅವನು ಏನು ಹೇಳ್ತಾನಂತ ನೋಡುವಾಗ ನೀವೇನಾದರೂ ಚೂ ಬಿಟ್ಟಿದ್ದೀರಾ, ನಿಮಗೆ ನಾಚಿಕೆ ಆಗಬೇಕು ಅಂತೇಳಿ ಎಷ್ಟು ವರಷ್ಟಾಗಿ ಮಾತಾಡ್ತಾ ಇದ್ದಾನೆ. ದೇವರ ಮಕ್ಕಳು ಹಾಗೆ ಮಾತಾಡ್ಬೋದಾ? ಮುಖಾಮುಖಿಯಾಗಿ ಕರೆದ ಮೇಲೆ ಬರಬೇಕು ತಾನೆ ಪ್ರಿಯರೇ. ಬರೋದು ಬಿಟ್ಟು ಎಷ್ಟು ಏಕವಚನದಿಂದ ಒಂದು ರೀತಿಯಲ್ಲಿ ವರಷ್ಟಾಗಿ ಮಾತನಾಡುವಂಥದ್ದು ನೋಡಿದ್ದೇವೆ. ಪ್ರಿಯರಾದ ದೇವ್ರ ಮಕ್ಕಳಿರ,
ಈ ರೀತಿ ಇವರು ಮಾತಾಡಿದ್ದಾರೆ. ಅಂದರೆ ಯೇಸು ಕ್ರಿಸ್ತರನ್ನು ಉನ್ನತವಾಗಿ ಪರಿಚಯ ಮಾಡೋದು ಬಿಟ್ಟು, ಅವಕಾಶ ಬಂದಾಗ, ಸಮಯ ಬಂದಾಗ ಉನ್ನತವಾಗಿ ಪರಿಚಯ ಮಾಡೋದು ಬಿಟ್ಟು, ಏನಿದೆಲ್ಲ ಮಾತುಗಳು ಅಂದರೆ ಸಮಾಧಾನ ಪಡಿಸುವಂಥ ಮಾತುಗಳ ಅಥವಾ ಕಿರಿಕಿರಿ ಮಾಡುವಂಥ ಮಾತುಗಳ? ಒಬ್ಬ ದೇವರ ಸೇವಕನು, ಒಬ್ಬ ದೇವರ ಬೋಧಕನು ಸಮಾಜದಲ್ಲಿ ಒಂದು ಉನ್ನತವಾಗಿ ವಾಕ್ಯಗಳನ್ನು ಸಾರುವಂಥ ಒಬ್ಬ ಸೇವಕನು ಕರೆದಾಗ ಬರೋದು ಬಿಟ್ಟು ನಿನಗೆ ನಾಚಿಕೆ ಇಲ್ವಾ, ಏನು ಕಲಿಸಿದೆ ಹುಡುಗರಿಗೆ ಅಂದರೆ ಹುಡುಗರಿಗೆ ಹೀಗೆ ಕಲಿಸ್ತಾರೆ. ಅಂದರೆ ಅವ್ರು ಮಾತಾಡೋಂಥ ಮಾತುಗಳಿಗೆ ಯಾರೋ ಬಾಯಿಗೆ ಬಂದಾಗ ಬೈದಿದ್ದಾರೆ ಅವ್ರನ್ನ, ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ, ಹಾಗಂತ ನೀವೇ ಚೂ ಬಿಟ್ಟಿದ್ದೀರಾ ಅಂದರೆ ಏನಿವೆಲ್ಲ ಮಾತುಗಳು, ಇವೆಲ್ಲ ಏನಿದು ಅಂದರೆ ಕಿರಿಕಿರಿ ಮಾಡುವಂಥ ಮಾತುಗಳು. ಕಿರಿಕಿರಿ ಮಾಡೋನು ಕ್ರೈಸ್ತನಾಗಲ್ಲ. ಮೊಟ್ಟ ಮೊದಲು ಕ್ರೈಸ್ತನಾಗಬೇಕು. ಮೊದಲನೇದಾಗಿ ದೀಕ್ಷೆ ಸ್ಥಾನ ಪಡ್ಕೊಂಡು, ಅಂದರೆ ದೇವರ ಬಳಿಯಲ್ಲಿ ಪಾಪ ಕ್ಷಮಾಪಣೆ ಹೊಂದಿಕೊಂಡು, ದೇವರ ಬಳಿಯಲ್ಲಿ ಪಾಪ ಕ್ಷಮಾಪಣೆ ಹೊಂದಿಕೊಂಡು ದೀಕ್ಷೆ ಸ್ಥಾನ ಪಡ್ಕೊಂಡು ಯಥಾರ್ಥವಾಗಿ ಬದುಕದು ಹೋದರೆ ಸ್ವರ್ಗಕ್ಕೆ ಹೋಗಲ್ಲ ಸಹೋದರ, ದೇವರಿರುವಂಥ ಪರಲೋಕಕ್ಕೆ ಹೋಗಲ್ಲ ಸಹೋದರ. ದೇವರು ಇರುವಂಥ ಪರಲೋಕಕ್ಕೆ ಹೋಗಬೇಕಾದ್ರೆ ನಿನ್ನ ನಾಲಿಗೆ ಸರಿ ಇರಬೇಕು, ನಿಮ್ಮ ಪ್ರವರ್ತನೆ ಸರಿ ಇರಬೇಕು, ಓಕೆನಾ? ನಿಮ್ಮ ಜೀವಿತ ಸರಿ ಇರಬೇಕು, ನಿಮ್ಮ ಕುಟುಂಬದಲ್ಲಿ ಜೀವಿತ ಸರಿ ಇರಬೇಕು, ಪ್ರವರ್ತನೆ ಸರಿ ಇರಬೇಕು, ಮಾತುಗಳು ಸರಿ ಇರಬೇಕು, ಹುಚ್ಚುಚ್ಚಾಗಿ ಮಾತಾಡಬಾರ್ದು. ಕೊನೆಯದಾಗಿ ಬರಲ್ಲ ಅಂತ ಹೇಳ್ದ. ಬರಲ್ಲ ಅಂದಾಗ ತಾನೊಂದು ಡೇಟ್ ಕೊಡ್ತೀನಿ ಅಂತ ಹೇಳ್ದ. ಪ್ರಿಯರ ದೇವ್ರ ಮಕ್ಕಳೇನ, ತಾನೊಂದು ಡೇಟ್ ಕೊಡ್ತೀನಿ ಅಂತ ಹೇಳ್ದ. ಓಕೆ, ಅದಕ್ಕೂ ನಾನು ಒಪ್ಪಿದೆ. ಡೇಟ್ ಕೊಡು, ಎಲ್ಲಿ ಡೇಟ್, ಯಾವ ಡೇಟ್ ಫಿಕ್ಸ್ ಮಾಡ್ತೀಯ ಮಾಡು, ಯಾವ ಸ್ಥಳ ಫಿಕ್ಸ್ ಮಾಡ್ತೀಯ ಮಾಡಪ್ಪ, ನಾನು ಖಂಡಿತವಾಗಿ ಬರ್ತೀನಿ ಅಂತ. ಅದಕ್ಕೂ ನಾನು ಒಪ್ಕೊಂಡೆ. ಪ್ರಿಯರ ದೇವ್ರ ಮಕ್ಕಳೇನ, ಅವ್ರು ಕೊಡುವಂಥ ಡೇಟಿಗೆ ನಾನು ಒಪ್ಕೊಂಡೆ, ಅವರು ಹೇಳುವಂಥ ಸ್ಥಳಕ್ಕೂ ಕೂಡ ನಾನು ಒಪ್ಕೊಂಡಿದ್ದೀನಿ. ಇವಾಗ ಅವರು ಗದಗ ಪಟ್ಟಣದಲ್ಲಿ ಮೀಟಿಂಗ್ ಏರ್ಪಾಟ್ ಮಾಡಿದ್ದಾರೆ. ಗದಗ ಪಟ್ಟಣದಲ್ಲಿ ಚರ್ಚಾ ವೇದಿಕೆ 26ನೇ ತಾರೀಕು ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದೀನಿ, ಗದಗ ಪಟ್ಟಣದಲ್ಲಿ ಅಂತೇಳಿ ಫಿಕ್ಸ್ ಆಗಿದೆ. ನಾನು ಏನು ಮಾತನಾಡಬೇಕು ಅಂದ್ಕೊಂಡಿದ್ದೀನೋ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಬೆಂಗಳೂರು ಪಟ್ಟಣದಿಂದ ಗದಗ ಪಟ್ಟಣ ನೋಡುವಾಗ ಸುಮಾರು ಒಂದು 500 ಕಿಲೋಮೀಟ್ರ್ ಇರುತ್ತೆ. ಆಯ್ತು ಬರ್ತೀನಂತ ಒಪ್ಕೊಂಡಿದ್ದೀನಿ ನಾನು. ಆಯ್ತು ಬರ್ತೀನಂತ ನಾನು ಒಪ್ಕೊಂಡಿದ್ದೀನಿ. ಬರ್ತೀನಂತ ನಾನು ಒಪ್ಪಿಕೊಂಡಾಗ ಇವಾಗ ಬ್ರದರ್ ಏನು ಮಾಡಬೇಕು, ಜೋಯ್ ಬ್ರದರ್ ಏನು ಮಾಡಬೇಕು, ಇವಾಗ ಈ ಕಾರ್ಯಕ್ರಮ ಇದೆ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಬೇಕು. ಈ ಚರ್ಚೆ ವೇದಿಕೆ ಕಾರ್ಯಕ್ರಮ ಇದೆ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಬೇಕು ಅಷ್ಟೇ. ಅದನ್ನು ಬಿಟ್ಟು ಆ ಮನುಷ್ಯ ಏನೇನು ಮಾತನಾಡಿದ್ದಾನೆ ಅಂತ ನೋಡುವಾಗ ಒಂದು ಸಾರಿ ಈ ವಿಡಿಯೋವನ್ನು ಕೂಡ ನೋಡೋಣ. ಒಬ್ಬ ಅವರ ಕಡೆ ಹುಡುಗ, ರಾಮು ಕಡೆಯ ಹುಡುಗ ಒಬ್ಬ ಆಗ್ತಾನೆ, ಮೆಸೇಜ್ ಆಗ್ತಾನೆ, ಯೇಸು ಕ್ರಿಸ್ತನು ನಾನು ದೇವರಂತ ಎಲ್ಲೂ ಹೇಳಿಕೊಂಡಿಲ್ಲ, ಆತನನ್ನ ದೇವರು ಮಾಡಿಬಿಟ್ರಲ್ಲ ಎಂಬುದಾಗಿ. ಆಯ್ತಾ, ಇನ್ನೊಬ್ರು ಮಾಡ್ತಾರೆ ಅವ್ರ ಕಡೆ ಹುಡುಗರು, ಹಳೆ ಒಡಂಬಡಿಕೆಯಲ್ಲಿ ಆಗಲಿ ಹೊಸ ಒಡಂಬಡಿಕೆಯಲ್ಲಿ ಆಗಲಿ ದೇವರು ಎಲ್ಲೂ ಬದಲಾಗಲಿಲ್ಲ, ದೇವರು ನಿನ್ನೆ ಇದ್ದಾಗೆ ಇವತ್ತು ನಾಳೆಯೂ ಎಂದೆಂದಿಗೂ ಹಾಗೇ ಇರುತ್ತಾನೆ, ದೇವರು ಬದಲಾಗುವುದಿಲ್ಲ. ಆದರೆ ಕ್ರೈಸ್ತರು ಬೈಬಲ್ ಅರ್ಥ ಆಗದೆ ದೇವರನ್ನ ಬದಲಾಯಿಸಿ ಬಿಟ್ಟಿದ್ದಾರೆ. ಅಂದ್ರೆ ನಾವು ಯೇಸು ಕ್ರಿಸ್ತನನ್ನ ದೇವರು ಎಂದು ಹೇಳುವುದು ಅವರು ಒಪ್ಪಿಕೊಳ್ತಾ ಇಲ್ಲ. ನೋಡಿ, ನಾವು ಯೇಸು ಕ್ರಿಸ್ತರನ್ನು ದೇವರು ಅಲ್ಲ ಎಂದು ನಾನು ಹೇಳಿದ್ದೀನಿ ಅಂತೆ, ಅದೇ ಪ್ರಕಾರ ನಮ್ಮ ಹುಡುಗರು ಹೇಳಿದಾರಂತೆ. ಈ ರೀತಿ ಈ ಮನುಷ್ಯನು ಮಾತನಾಡಿದ್ದಾನೆ. ಅಂದರೆ ಈ ಮೀಟಿಂಗ್ ಯಾಕೆ ಮಾಡಿದ್ದೀವಿ, ಯಾಕೆ ಏರ್ಪಾಟ್ ಮಾಡಿದ್ದೀವಿ ಅಂತಂದರೆ, ನಮ್ಮ ಕಡೆಯಲ್ಲಿದ್ದಂಥ ಹುಡುಗರು ಆತನಿಗೇನು ಬಾಯಿಗೆ ಬಂದಾಗ ಬೈದಿದ್ದಾರಂತೆ, ಬಾಯಿಗೆ ಬಂದಾಗ ಮಾತನಾಡಿದಾರಂತೆ, ಹೊಲಸುವಾಗಿ ಮಾತನಾಡಿದಾರಂತೇಳಿ ಅದೊಂದು ನಿಂದನೆ ತೋರಿಸ್ತಾರೆ. ಎರಡನೇದಾಗಿ ನಾವು ಯೇಸು ಕ್ರಿಸ್ತರನ್ನು ದೇವರು ಅಲ್ಲವೆಂದು ಹೇಳಿದ್ದೀವಿ ಅಂತೇಳಿ ಇದೊಂದು ನಿಂದನೆ ಹಾಕಿದ್ದಾನೆ. ಇವಾಗ ಚರ್ಚೆ ವೇದಿಕೆ ಏರ್ಪಾಟ್ ಮಾಡಿದಾಗ ಅಲ್ಲಿ ಡಿಕ್ಲೇರ್ ಆಗುತ್ತಲ್ವಾ, ಚರ್ಚೆ ವೇದಿಕೆ ಮಾಡುವಾಗ ಅಲ್ಲಿ ಡಿಕ್ಲೇರ್ ಆಗುತ್ತೆ. ಅದನ್ನು ಬಿಟ್ಟು ಮುಂಚಿತವಾಗಿ ಇಲ್ಲಿ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾನಂತ ನೋಡುವಾಗ ಕಿರಿಕಿರಿಗಳು. ಅಂದರೆ ರಾಮು ಬ್ರದರ್ ಕಡೆಯವರು ನಮ್ಮನ್ನು ಬೈದಿದ್ದಾರೆ, ಅವಮಾನಪಡಿಸಿದ್ದಾರೆ, ನಮ್ಮನ್ನು ನಿಂದಿಸಿದ್ದಾರೆ. ಒಂದು ಹೇಳ್ತೀನಿ ನೋಡಿ, ನಮ್ಮ ಕಡೆಯವರು ಇದ್ದಾರೆ ನೋಡಿ, ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯವರು ಇದ್ದವರು ಸೇವೆ, ಸುವಾರ್ಥ ಸೇವೆ ಮಾಡೋರು. ಎರಡನೇದಾಗಿ ನಮ್ಮ ವಾಕ್ಯ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗೋರು ಇರ್ತಾರೆ. ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಬಾಯಿಗೆ ಬಂದಾಗ ಮಾತಾಡೋರು ನಮ್ಮವರಲ್ಲ. ಇದೇ ಮಾತು ಹೇಳ್ತೀನಿ ನೋಡಿ, ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವರು ದೇವರ ಕಡೆಯವರು, ನಮ್ಮ ಕಡೆಯವರು. ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಬಾಯಿಗೆ ಬಂದಾಗ ಮಾತಾಡೋರು ನಮ್ಮವರಲ್ಲ. ಮತ್ತು ಫೇಸ್ಬುಕ್ಕಲ್ಲಿ ಯಾರ್ಯಾರು ಮಾತಾಡಿದರೋ ಅವ್ರು ಯಾರು ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ನಮ್ಮನ್ನು ಪ್ರೀತಿಸ್ಬೋದು, ದೇವರನ್ನ ಪ್ರೀತಿಸ್ಬೋದು, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಆದರೆ ಹೊಲಸು ಮಾತುಗಳನ್ನು ಯಾರು ಮಾತಾಡ್ತಾರೋ ಅವರು ದೇವರ ಮಕ್ಕಳು ಆಗಲ್ಲ.
ನೀವು ಆಗಲ್ಲ, ಇನ್ನೊಬ್ಬರು ಆಗಲ್ಲ, ಒಂದು ವೇಳೆ ನಾನು ಮಾತಾಡಿದ್ರು ನಾನು ಆಗಲ್ಲ. ಯಾಕೆಂದರೆ ಸರಿ ಮಾಡ್ಕೋಬೇಕು. ಒಂದು ವೇಳೆ ಆವೇಶದಿಂದ ಮಾತಾಡಿದ್ರೆ ಅದನ್ನು ಸರಿ ಮಾಡ್ಕೋಬೇಕು, ಸರಿಪಡಿಸ್ಕೋಬೇಕು. ಓಕೆ, ಇವ್ರು ಯಾರೋ ಬೈದಿದ್ದಾರಂತೆ, ಓಕೆನಾ, ಅವ್ರು ಯಾರು ಬೈದಿದ್ದಾರೋ, ಅವ್ರ ಹೆಸರೇನೋ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಹುಡುಗರು ಮಾತ್ರ ಅಂಥ ಕೆಲಸ ಮಾಡಲ್ಲ. ನಮ್ಮ ಹುಡುಗರು ಮಾತ್ರ ಅಂಥ ಕೆಲಸ ಮಾಡಲ್ಲ. ದೇವರಿಗೆ ವಿಧೇಯರಾಗ್ತಾರೆ, ದೇವರನ್ನು ಉನ್ನತವಾಗಿ ಪರಿಚಯ ಮಾಡ್ತಾರೆ. ಓಕೆನಾ, ಯೇಸು ಕ್ರಿಸ್ತರನ್ನು ಕೂಡ ಉನ್ನತವಾಗಿ ಪರಿಚಯ ಮಾಡ್ತಾರೆ. ಯೇಸು ಕ್ರಿಸ್ತರು ಲೋಕ ರಕ್ಷಕನು, ಪಾಪ ವಿಮೋಚಕನು, ಮೋಕ್ಷ ಪ್ರದಾತನು, ಯುಗ ಪುರುಷನು, ಶಕಪುರುಷನು, ದೈವಕುಮಾರನಾದಂಥ ಈತನು ದೇವರು ಅಂತೇಳಿ ನಮ್ಮ ಹುಡುಗರು ಎಲ್ಲರೂ ಪರಿಚಯ ಮಾಡ್ತಾರೆ. ನಾನು ಕೂಡ ಸುಮಾರು ವರ್ಷಗಳಿಂದ ಯಾವಾಗ ನಂಬಿಕೊಂಡಿದ್ದೀನೋ ಅಂದಿನಿಂದ ಪರಿಚಯ ಮಾಡಿದ್ದೀನಿ. ಯೇಸು ಕ್ರಿಸ್ತರು ದೈವಕುಮಾರನು, ಬೈಬಲಲ್ಲಿ ಏನಿದೆ? ದೈವಕುಮಾರನು. ಯೇಸು ಕ್ರಿಸ್ತರು ದೈವಕುಮಾರನು, ದೇವರು ಅಂತ ಇರುತ್ತೆ. ಆದರೆ ತಂದೆಯಾದ ದೇವರು ಅಲ್ಲ. ತಂದೆಯಾದ ದೇವರಿದ್ದಾರೆ, ತಂದೆಯಾದ ದೇವರು ಇವರು ಒಪ್ಪೋದಿಲ್ಲ ರೀ. ಇವರಿದ್ದಾರಲ್ಲ, ತಂದೆಯಾದ ದೇವರಿಲ್ಲ, ಎಲ್ಲ ಯೇಸು ಕ್ರಿಸ್ತರೇ ತಂದೆ, ಯೇಸು ಕ್ರಿಸ್ತರೇ ಪವಿತ್ರಾತ್ಮರು, ಯೇಸು ಕ್ರಿಸ್ತರೇ ಎಲ್ಲ ಅಂತೇಳಿ ಈ ರೀತಿ ಅಂದ್ಕೊಳ್ತಾರೆ. ಅದು ತಪ್ಪು ಅಂತ ನಾನು ಖಂಡಿಸ್ತಾ ಇದ್ದೀನಿ. ಅದು ಹಾಗಲ್ಲ, ಅದು ತಪ್ಪು ಬ್ರದರ್, ಅದು ಸರಿಯಲ್ಲ, ವಾಕ್ಯಕ್ಕೆ ವಿರುದ್ಧವಾದದ್ದು. ಯಾಕೆಂದರೆ ಯೇಸು ಪ್ರಭು ಇದ್ದಾರೆ, ತಂದೆಯಾದ ದೇವರು ಇದ್ದಾರೆ, ಪವಿತ್ರಾತ್ಮರಿದ್ದಾರೆ, ಮೂವರು ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ ಅಂಥೇಳಿ ನಾನು ಅನೇಕ ವಿಡಿಯೋಗಳನ್ನು ಮಾತಾಡಿದ್ದೀನಿ. ಅಷ್ಟೇ ಯಾಕೆ, ಯೇಸು ಕ್ರಿಸ್ತರು ದೇವರು ಎಂದು ಒಂದು ಹಾಡನ್ನು ಕೂಡ ಹಾಡಿದ್ದೀನಿ. ಬೇಕಾದರೆ ಆ ವಿಡಿಯೋವನ್ನು ನೋಡಿ ಪ್ರಿಯರೇ. ಪಕ್ಷಿಗಳಿಗೆ ಯಾರು ಆಹಾರ ಕೊಟ್ಟರು, ಮೃಗಗಳಿಗೆ ಯಾರು ಆಹಾರ ಕೊಟ್ಟರು, ಪಕ್ಷಿಗಳಿಗೆ ಯಾರು ಆಹಾರ ಕೊಟ್ಟರು, ಮೃಗಗಳಿಗೆ ಯಾರು ಆಹಾರ ಕೊಟ್ಟರು, ವನಜರಾಜರಿಗೆ ಭೋಜನ ಯಾರು ಕೊಡಿಸಿದರು, ಗಿಡಗಳಿಗೆ ಯಾರು ಮಳೆ ನೀರು ಸುರಿಸಿದರು, ವನಜರಾಜರಿಗೆ ಭೋಜನ ಯಾರು ಕೊಡಿಸಿದರು, ಗಿಡಗಳಿಗೆ ಯಾರು ಮಳೆ ನೀರು ಸುರಿಸಿದರು, ಜೀವಕೋಟಿ ಪೋಷಿಸುವುದು ದೇವರೇ, ಸರ್ವ ಕಾರ್ಯದ ಶಿಲ್ಪಿಕಾರನು ಯೇಸು ದೇವರೇ. ನೋಡಿದ್ರಾ? ಅಂದರೆ ಯೇಸು ಕ್ರಿಸ್ತರನ್ನು ನಾನು ಉನ್ನತವಾಗಿ ಪರಿಚಯ ಮಾಡಿದ್ದೀನಿ. ಶಕಪುರುಷನೆಂದು, ಯುಗ ಪುರುಷನೆಂದು, ಮೋಕ್ಷ ಪ್ರದಾತನೆಂದು, ಆತನ ಮೂಲಕ ರಕ್ಷಣೆ ಇದೆ ಎಂದು, ಆತನೇ ಸರ್ವಸ್ವವೆಂದು, ಆತನು ದೈವ ಕುಮಾರನೆಂದು, ಆತನು ದೇವರೆಂದು ಯೇಸು ಕ್ರಿಸ್ತರನ್ನು ಉನ್ನತವಾಗಿ ನಾನು ಪರಿಚಯ ಮಾಡುವಾಗ ಈ ಮನುಷ್ಯನು ಕಿರಿಕಿರಿ ಮಾಡ್ತಾ ಇದ್ದಾನೆ. ನಿಜವಾಗಲೂ ಈ ಮನುಷ್ಯನು ದೇವರ ಸೇವಕನ? ನಿಜವಾಗಲೂ ಈ ಮನುಷ್ಯನು ಯೇಸು ಕ್ರಿಸ್ತರು ನಂಬಿರುವಂಥ ಕ್ರೈಸ್ತನ? ಯೇಸು ಕ್ರಿಸ್ತರು ನಂಬಿರುವಂಥ ಕ್ರೈಸ್ತನಾದರೆ ಯೇಸು ಕ್ರಿಸ್ತರಲ್ಲಿರುವಂಥ ಗುಣಗಳು, ಭಕ್ತರಲ್ಲಿ ಇರುವಂಥ ಗುಣಗಳು ಅವರಲ್ಲಿರುತ್ತೆ. ಆದರೆ ಭಕ್ತರಲ್ಲಿರುವಂಥ ಗುಣಗಳು ಯಾವುದೂ ಕೂಡ ಕಾಣಲ್ಲ. ನೋಡೋದಕ್ಕೆ ಕುರಿವೇಷ, ನೋಡೋದಕ್ಕೇನು ಕುರಿವೇಷ, ಒಳಗಡೆನು ಕುತಂತ್ರ. ಒಳಗಡೆ ಏನಿದೆ? ಕುತಂತ್ರ, ಅಂದರೆ ತೋಳ. ನೋಡೋದಕ್ಕೆ ಮಾತ್ರ ಕುರಿವೇಷ. ನೋಡಿ ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಅಂದರೆ, ಅಬ್ಬಾಬಾಬಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ. ಎಲ್ಲರೂ ನೋಡಬೇಕು, ಅಬ್ಬಾಬಾ ಎಷ್ಟು ಪರವಾಗಿಲ್ಲಪ್ಪ, ನೀಟಾಗಿ ಮಾತಾಡಿದ್ದಾನೆ ಅಂದ್ಕೋಬೇಕು. ಎಷ್ಟು ನೀಟು, ಎಷ್ಟು ಚೆನ್ನಾಗಿ, ಅಬ್ಬಾಬಾಬಾ. ನಾನು ಮಾತನಾಡ್ತೀನಿ, ನಾನು ಚರ್ಚೆಗೆ ಬರ್ತೀನಿ ಅಂದಾಗ ಪ್ರಕಟಣೆ ಮಾತ್ರ ಮಾಡಬೇಕು. ಅದನ್ನು ಬಿಟ್ಟು ಮತ್ತೇನಿದು ಕಿರಿಕಿರಿಗಳೇನಿದು? ನಾವು ಬಂದ ಮೇಲೆ ಗಲಾಟೆಗಳನ್ನು ಉಂಟು ಮಾಡಬೇಕಂತಾನ? ಏನು ಉದ್ದೇಶ ಏನು? ನೀವೇ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ. ಏನು ಅರ್ಥ ಆಗ್ತಾ ಇದೆ? ಫೋನಲ್ಲಿ ಮಾತನಾಡಿದ್ರು ಅಲ್ಲಿ ಸಮಾಧಾನ ಇಲ್ಲ, ಮುಖಾಮುಖಿಯಾಗಿ ಬಂದು ಮಾತನಾಡೋಣ ಅಂದರೆ ಇಲ್ಲಿ ಕೂಡ ಸರಿಯಾದ ರೆಸ್ಪಾನ್ಸ್ ಇಲ್ಲ. ಹೋಗ್ಲಿ ಅಲ್ಲಿಗೆ ಬರ್ತೀನಂತಂದಾಗ ಅದಕ್ಕಿಂತ ಮುಂಚಿತವಾಗಿಯೇ ಈ ಕಿರಿಕಿರಿ ವಿಡಿಯೋಗಳು. ಹೋಗ್ಲಿ ವಾಕ್ಯಕ್ಕೆ ಎಲ್ಲಾದರೂ ಭಿನ್ನವಾಗಿ ನಾನು ಮಾತನಾಡಿದ್ದೀನ, ಅದನ್ನು ತೋರಿಸಿ ಏನಾದರೂ ಖಂಡಿಸ್ತಾರಾ? ಅದೂ ಇಲ್ಲ. ವಾಕ್ಯಗಳನ್ನು ತೋರಿಸೋದೇನಿಲ್ಲ. ಇವನು ಸುಳ್ಳು ಬೋಧಕ, ಅವರೆಲ್ಲರೂ ರಾಮು ಕಡೆಯವರು. ನಾವೆಲ್ಲರೂ ದೇವರ ಮಕ್ಕಳು,
ನೀನು ದೇವರ ಮಗನು, ನಾನು ದೇವರ ಮಗನು. ನಾವೆಲ್ಲರೂ ಭಕ್ತರಾಗಿ ವಿಧೇಯರಾಗಿ ಒಳಪಟ್ಟು ಒಳ್ಳೆ ರೀತಿಯಿಂದ ಹೋಗಬೇಕು, ಸಮಾಜವನ್ನು ಕಾಪಾಡಬೇಕು. ಸಮಾಜವನ್ನು ಕಾಪಾಡೋದು ಬಿಟ್ಟು ಎಲ್ಲ ಕೂಡ ಗೊಂದಲ, ಎಲ್ಲ ಕೂಡ ಏನದು ಗೊಂದಲಗಳು, ಸರಿ ಇಲ್ಲ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಸರಿಯಾಗಬೇಕು. ಯಾಕೆಂದರೆ ಕ್ರೈಸ್ತರ ಮಧ್ಯದಲ್ಲಿ ಸಮಾಧಾನ ಇರಬೇಕು, ಕ್ರೈಸ್ತರ ಮಧ್ಯದಲ್ಲಿ ಪ್ರೀತಿ ಇರಬೇಕು, ಈ ಕ್ರೈಸ್ತರ ಮಧ್ಯದಲ್ಲಿ ಉನ್ನತವಾಗಿ ಸೇವೆ ನಡಿಬೇಕು. ಕಿರಿಕಿರಿಗಳು ಕಾರ್ಯಕ್ರಮ ಅಲ್ಲ. ನಿಜವಾದ ಕ್ರೈಸ್ತರಾದರೆ ಒಳ್ಳೆ ರೀತಿಯಿಂದ ಸೇವೆ ನಡೆಯುತ್ತೆ ಪ್ರಿಯರೇ, ಒಳ್ಳೆ ರೀತಿಯಿಂದ ಸೇವೆ ನಡೆಯುತ್ತೆ. ಗಮನಿಸಬೇಕು, ಸಮಾಜವನ್ನು ಕಾಪಾಡುವಂಥ ಕಾರ್ಯಕ್ರಮಗಳು. ಇವಾಗ ನಾನು ಚರ್ಚೆ ವೇದಿಕೆಗೆ ಬರ್ತೀನಿ ಅಂತೇಳಿ ನಾನು ರೆಡಿಯಾದಾಗ, ಈ ಜಾಯ್ ಬ್ರದರಿಗೆ ಫೋನ್ ಮಾಡಿದಾಗ ಡೇಟು ಓಕೆ ಆಯಿತು, ಸ್ಥಳ ಓಕೆ ಆಯಿತು. ಆಮೇಲೆ ಚರ್ಚೆ ವೇದಿಕೆಗೆ ಯಾರು ಬಂದು ಮಾತಾಡ್ತಾರೆ ಬ್ರದರ್ ನೀವು ಬರ್ತೀರಾ ಅಂತ ಕೇಳಿದಾಗ ಜಾಯ್ ಬ್ರದರ್ ಹೇಳಿರುವಂಥ ಮಾತೇನು ಗೊತ್ತಾ? ನಾನು ಬರಲ್ಲ ಬ್ರದರ್ ಅಂತ ಹೇಳ್ತಾರೆ. ನಾನು ಬರಲ್ಲ ಚರ್ಚೆ ವೇದಿಕೆಗೆ ಅಂತ ಹೇಳ್ತಾರೆ. ಯಾಕೆ ಬ್ರದರ್ ಯಾಕೆ ಬರಲ್ಲ ಅಂತ ಕೇಳಿದಾಗ, ನನಗೆ ಸೊಂಟ ನೋವು ಸ್ಟಾರ್ಟ್ ಆಗಿದೆ, ಮನೆಯಿಂದ ಸೊಂಟ ನೋವು ಸ್ಟಾರ್ಟ್ ಆಗಿದೆ, ಭಯಂಕರವಾದಂಥ ನೋವಿದೆ, ನಾನು ಬೆಡ್ ರೆಸ್ಟಲ್ಲಿದ್ದೀನಿ ಅಂತ ಹೇಳಿದ್ರು. ಅಯ್ಯೋ ಪಾಪ ಹೋಗ್ಲಿ ಬಿಡು ಅಂತೇಳಿ ನಾನು, ಸರಿ ಬಿಡಿ ಬ್ರದರ್ ಯಾರನ್ನೋ ಒಬ್ಬನ ಏರ್ಪಾಟ್ ಮಾಡಿ ಅಂತೇಳಿ ನಾನು ಇದು ಮಾಡಿದೆ. ಎರಡನೇದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದೆ ನಾನು. ಇರಲಿ, ಯಾಕೆಂದರೆ ಎಲ್ಲ ಅವ್ರು ನಮ್ಮ ಹಾಗೆ ಮನುಷ್ಯರು, ದೇವರೇ ಕನಿಕರಿಸಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಮತ್ತು ಈ ಮನುಷ್ಯನ ಬಿಟ್ಟಿರುವಂಥ ವೀಡಿಯೋ ನೋಡಿ ಪ್ರಿಯರೇ, ಒಂದು ಸಾರಿ ಎಲ್ಲ ಕಿರಿಕಿರಿ ವೀಡಿಯೋಗಳು. ಅಂದರೆ ಈ ಮನುಷ್ಯನು ಮಾತಾಡಿದ ಮೇಲೆ ಅಲ್ಲಿ ಬರಬೇಕು, ನಾನು ಬರಲ್ಲ ಅಂದಾಗ ಅದಕ್ಕೂ ಒಪ್ಕೊಂಡೆ. ಅಲ್ಲಿ ಯಾರೋ ನಿಲ್ಲಿಸ್ತಾನಂತ ಹೇಳಿದ, ಓಕೆ ಬಿಡಿ ಅದು ಆಗಲಿ ಅಂತೇಳಿ ಅದಕ್ಕೆ ಒಪ್ಕೊಂಡಾಗ ನೆಮ್ಮದಿಯಿಂದ ಈ ಕಾರ್ಯಕ್ರಮವನ್ನು ನಡೆಸೋದು ಬಿಟ್ಟು, ಈ ಸಮಾಜಕ್ಕೆ ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡೋದು ಬಿಟ್ಟು ಮತ್ತು ಕಿರಿಕಿರಿ ಮಾಡಿದಾಗ ನನಗೆ ಡೌಟ್ ಬಂದಾಗ ಕೆಲವರಿಗೆ ಹಿರಿ ಸೇವಕರಿಗೆ ಫೋನ್ ಮಾಡಿ ಕೇಳಿದೆ ನಾನು. ಅವ್ರ ಹೆಸರು ಹೇಳೋದು ಬೇಡ, ಹಿರಿ ಸೇವಕರಿಗೆ ಫೋನ್ ಮಾಡಿ ಕೇಳಿದಾಗ, ರಾಮು ಬ್ರದರ್ ಒಂದೇ ಮಾತು ಹೇಳ್ತೀವಿ. ಅವ್ರು ಹೇಳಿದ್ದು ನಮಗೆ, ಹಿರಿ ಸೇವಕರು ಹೇಳಿದ್ದು ಒಂದೇ ಮಾತು. ಯಾಕಂದರೆ ತಂದೆ ಮಗ ಪವಿತ್ರ ಆತ್ಮನ ವಿಷಯದಲ್ಲಿ ಮಾತಾಡ್ತಾ ಇದ್ದೀವಿ. ಒಂದು ಸಾರಿ ಹೇಗನಾಗಲಿ ದೊಡ್ಡವರಿಗೆ ಕೇಳೋಣ, ಹಿರಿ ಸೇವಕರು ಇದ್ದಾರಲ್ಲ ಅಲ್ಲಲ್ಲಿ ನನಗೆ ಗೊತ್ತಿದ್ದವ್ರು ಇದ್ದಾರೆ ನೋಡಿ, ಅವ್ರು ಕೇಳೋಣ ಏನಂತಾರೆ ಅಂತ ಅಂದಾಗ, ಅವಾಗ ಅವ್ರು ಹೇಳಿರುವಂಥ ಮಾತು ಒಂದೇ, ಬ್ರದರ್ ಯಾಕೆ ಕಿರಿಕಿರಿಗಳು ಇಟ್ಕೊಳ್ತೀರಾ, ಯಾಕೆ ಬ್ರದರ್ ಇವೆಲ್ಲ ಕಡೆ, ಅಂದರೆ ನಾವು ಸಮಾಜದಲ್ಲೇ ದೇವರ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ, ಈ ಚರ್ಚೆ ವೇದಿಕೆ ಯಾಕೆ ಬ್ರದರ್, ಇವೆಲ್ಲ ಯಾಕೆ ಅವಶ್ಯಕತೆ ಏನಿದೆ ಬ್ರದರ್ ಅಂತೇಳಿ ಅವ್ರು ಮಾತಾಡಿದ್ರು. ಚರ್ಚೆ ಇವೆಲ್ಲ ಯಾಕೆ ಬ್ರದರ್, ಪ್ರೀತಿಯಿಂದ ಒಬ್ರಿಗೊಬ್ರು ಮಾತಾಡಿಕೊಂಡು ನೀವು ಇದು ಮಾಡಿಕೊಡಿ. ಯಾಕೆಂದರೆ ಕ್ರೈಸ್ತರ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಕ್ರೈಸ್ತರ ಮಧ್ಯದಲ್ಲಿ ಅನೇಕ ಗೊಂದಲಗಳು ಉಂಟಾಗುತ್ತೆ. ಯಾಕೆ ಇವೆಲ್ಲ? ಅನುಭವಶಾಲಿಗಳು, ಅನುಭವಸ್ಥರು ಹೇಳಿದಾಗ ನಾನು ಆಲೋಚನೆ ಮಾಡಿದೆ. ಇವರು ಹೇಳ್ತಾ ಇರೋದು ಕೂಡ ಕರೆಕ್ಟ್. ಯಾಕೆಂದರೆ ನಾವು ಕ್ರೈಸ್ತ ಸಮಾಜಕ್ಕೆ ಒಳ್ಳೆಯದನ್ನು ಪರಿಚಯ ಮಾಡಬೇಕು, ದೇವರ ಜ್ಞಾನವನ್ನು ಪರಿಚಯ ಮಾಡಬೇಕು, ಉನ್ನತವಾಗಿ ಸಾರಬೇಕು, ದೇವರನ್ನು ಉನ್ನತವಾಗಿ ಸಾರಬೇಕು, ಆತ್ಮಿಕವಾಗಿ ಬಲಪಡಿಸಬೇಕು. ಏನು? ಆತ್ಮಿಕವಾಗಿ ಬಲಪಡಿಸಬೇಕು. ಇವಾಗ ಆತ್ಮಿಕವಾಗಿ ಬಲಪಡಿಸಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಉನ್ನತವಾಗಿ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ಅದಕ್ಕೆ ಹಿರಿ ಸೇವಕರು ಹೇಳಿರುವಂಥದ್ದು ಏನಪ್ಪ ಅಂದರೆ, ನನಗೆ ಸಲಹೆ ಕೊಟ್ಟಿದ್ದಾರೆ ಅಷ್ಟೇ. ನನಗೆ ಕೊಟ್ಟಿರುವಂಥ ಸಲಹೆ ಏನಂದರೆ, ನೋಡಿ ರಾಮು ಬ್ರದರ್, ಇವೆಲ್ಲ ಕೂಡ ಏನಪ್ಪ ಅಂದರೆ ಗೊಂದಲ ಉಂಟು ಮಾಡುವಂಥದ್ದು. ಈ ಚರ್ಚಾ ವೇದಿಕೆ ಕಾರ್ಯಕ್ರಮಗಳೇನಪ್ಪ ಅಂದರೆ ಗೊಂದಲಗಳು, ಗಲಾಟೆಗಳು ಉಂಟಾಗುವಂಥ ಕಾರ್ಯಕ್ರಮಗಳು. ಅದರಿಂದ ಉಪಯೋಗ ಏನಿಲ್ಲ ಅಂತ ಹೇಳಿದಾಗ ನಾನು ಆಲೋಚನೆ ಮಾಡಿ ಮತ್ತೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಮತ್ತು ಇವ್ರಿಗೆ ಮಾತು ಕೊಟ್ಟಿದ್ದೀನಲ್ಲ, ನಾನು 26ನೇ ತಾರೀಕು ಬರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಹೇಗೆ ಇವಾಗ? ನನಗೆ ಅನಿಸಿರೋದು ಒಂದೇ, ನಾನು ಖಂಡಿತವಾಗಿ ಬರ್ತೀನಿ. ಆದರೆ ಇವಾಗ ಈ ಜಾಯ್ ಬ್ರದರು ಯಾವ ಚರ್ಚಿಗೆ ಹೋಗ್ತಾನೋ ನನಗೆ ಗೊತ್ತಿಲ್ಲ, ಈತನು ಸೇವಕನೋ ಅಥವಾ ಏನು ಮಾಡ್ತಾಯಿದ್ದಾನೋ ನನಗೆ ಗೊತ್ತಿಲ್ಲ, ಇವರು ಸೇವೆ ಮಾಡ್ತಾಯಿದ್ದಾರೋ ಏನು ಮಾಡ್ತಾಯಿದ್ದಾರೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಸ್ ಡ್ರೈವರ್ ಎನ್ನುವಂಥದ್ದು ಗೊತ್ತು, ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಾ ಇರ್ಬೋದು. ಆದರೆ ಅವ್ರಿಗೆ ಹಿರಿ ಸೇವಕರು ಇರ್ತಾರೆ, ಇವರಿಗೆ ಹಿರಿ ಸೇವಕರು ಇರ್ತಾರಲ್ಲ, ಆ ಹಿರಿ ಸೇವಕರಲ್ಲಿ ದೊಡ್ಡ ಸೇವಕರು ಯಾರಿದ್ದಾರೋ ಅವ್ರ ಮೂಲಕ ಒಪ್ಪಿಗೆ ತಗೊಂಡು, ಅದೇ ಪ್ರಕಾರ ಆ ಗದಗ ಪಟ್ಟಣದಲ್ಲಿ ಹಿರಿ ಸೇವಕರು ಇರ್ತಾರೆ, ಆ ಸಮಾಜದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿರ್ತಾರೆ, ಅನೇಕ ವರ್ಷಗಳಿಂದ ಆ ಪಟ್ಟಣದಲ್ಲಿ ಸೇವೆ ಮಾಡ್ಕೊಂಡು ಬಂದಿರ್ತಾರೆ. ಅವರೆಲ್ಲರ ಅನುಮತಿಯನ್ನು ಪಡ್ಕೊಳ್ಬೇಕು ಇವರು. ನಾನು ಬರ್ತೀನಿ, ಆ ಗದಗ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಸೇವಕರು ಯಾರಿದ್ದಾರೋ ಎಲ್ಲ ಸೇವಕರು, ಆ ಸೇವಕರ ಬಳಿಯಲ್ಲಿ, ಪಾಸ್ಟರ್ಸ್ ಬಳಿಯಲ್ಲಿ
ಕಮಿಟಿ ಇರುತ್ತೆ. ಆ ಸೇವಕರ ಬಳಿಯಲ್ಲಿ ಕಮಿಟಿ ಇರುತ್ತೆ. ಆ ಸೇವಕರ ಬಳಿಯಲ್ಲಿ ಹೋಗಿ ಅವರ ಬಳಿಯಲ್ಲಿ ಅನುಮತಿಯನ್ನು ಪಡ್ಕೊಳ್ಬೇಕು. ಅವ್ರ ಹತ್ರ ವಿಚಾರ ಮಾಡಬೇಕು. ಮೊದಲನೇದಾಗಿ ಇವರು ಹೋಗಿ ಅವ್ರ ಹತ್ರ ವಿಚಾರ ಮಾಡಲಿ. ಎರಡನೇದಾಗಿ ಅವರು ಅನುಮತಿ ಕೊಡಬೇಕು. ಇದು ನಡೆಸ್ಬೋದು ಅಂತೇಳಿ ಹಿರಿಯರು, ಆ ಗದಗ ಪಟ್ಟಣದಲ್ಲಿದ್ದಂಥ ಹಿರಿಯ ಸೇವಕರು ಎಲ್ಲರೂ ಕೂಡ ಅನುಮತಿ ಕೊಡಬೇಕು. ಆವಾಗ ಖಂಡಿತವಾಗಿ ಇದು ನಡೆಯುತ್ತೆ. ಯಾಕೆಂದರೆ ಇಲ್ಲಿನೇ ಇವರು ಇಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರಲ್ಲ, ನಾನು ಬರ್ತೀನಂತ ಒಪ್ಪಿಕೊಂಡಾಗಲೂ ಕೂಡ ಇಲ್ಲಿ ಮುಂಚಿತವಾಗಿ ಈ ಥರ ಎಲ್ಲ ಕಿರಿಕಿರಿ ಮಾಡ್ತಾರಂದರೆ ಬಂದ ಮೇಲೆ ಇನ್ನೂ ಎಷ್ಟು ಕಿರಿಕಿರಿ ಮಾಡ್ಬೋದು ನೀವೇ ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಅದಕ್ಕೆ ನನ್ನ ಕಂಡೀಷನ್ ಏನಪ್ಪ ಅಂದರೆ, ಅಲ್ಲಿರುವಂಥ ಎಲ್ಲ ಹಿರಿಯ ಸೇವಕರ ಬಳಿಯಲ್ಲಿ ಹೋಗಿ ಪರ್ಮಿಷನ್ ತೊಗೊಳ್ಬೇಕು. ಎರಡನೇದಾಗಿ ಒಬ್ಬ ಸೇವಕನನ್ನು ನಿಲ್ಲಿಸಬೇಕು. ಯಾರಾದರೂ ಪರವಾಗಿಲ್ಲ, ಸಮಾಜದಲ್ಲಿ, ಕ್ರೈಸ್ತ ಸಮಾಜದಲ್ಲಿ ಸೇವೆ ಮಾಡುವಂಥ ಸೇವಕರನ್ನು, ಹಿರಿಯ ಸೇವಕರನ್ನು ಅಲ್ಲಿ ಚರ್ಚೆ ವೇದಿಕೆಗೆ ನಿಲ್ಲಿಸಬೇಕು. ದೊಡ್ಡವರೆಲ್ಲರೂ ಕೂಡ ಅಲ್ಲಿ ಕೂತ್ಕೋಬೇಕು. ನಾನು ಮಾತಾಡಿದ್ದು ಸರಿನಾ, ಅವ್ರು ಮಾತಾಡಿದ್ದು ಸರಿನಾ ಅಂತೇಳಿ ಅವರು ತೀರ್ಪು ಮಾಡಬೇಕು. ಹಿರಿಯ ಸೇವಕರು ಯಾರಿದ್ದಾರೋ ಅವ್ರು ತೀರ್ಪು ಮಾಡಬೇಕು. ಇದು ಡೇಟು 26ನೇ ತಾರೀಕು ಆಗುತ್ತಾ ಇಲ್ಲ ಬೇರೆ ದಿನಗಳಲ್ಲಿ ಇಟ್ಕೊಳ್ತಾರಾ ಎನ್ನುವಂಥದ್ದು ಅದು ಅವ್ರಿಗೆ ಬಿಟ್ಟಿದ್ದು. ಯಾಕೆ ಈ ನಿರ್ಣಯ ತೊಗೊಂಡಿದ್ದೀನಿ ಅಂದರೆ, ಇವರು ಮಾಡಿರುವಂಥ ಕಿರಿಕಿರಿ ಕಾರ್ಯಕ್ರಮಗಳೇ ಕಾರಣ. ನಾನು ಖಂಡಿತವಾಗಿ ಬರ್ತೀನಿ. ಅಲ್ಲಿರುವಂಥ ಎಲ್ಲ ಹಿರಿಯ ಸೇವಕರ ಬಳಿಯಲ್ಲಿ ಅನುಮತಿಯನ್ನು ಪಡ್ಕೊಂಡು ಆ ಹಿರಿಯ ಸೇವಕರಲ್ಲಿ ಒಬ್ಬ ಹಿರಿಯ ಸೇವಕರನ್ನು ಚರ್ಚೆ ಮಾಡೋದಕ್ಕೆ ಏರ್ಪಾಡು ಮಾಡಿಕೊಂಡು ಕರೆದ್ರೆ ನಾನು ಖಂಡಿತವಾಗಿ ಬರ್ತೀನಿ. ನಾನು ಬಂದಿಲ್ಲ ಅಂದರೆ ಖಂಡಿತವಾಗಿ ನಾನು ಸುಳ್ಳು ಬೋಧಕನಂತೇಳಿ ನಾನು ಒಪ್ಕೊಳ್ತೀನಿ. ನಾನು ಬಂದಿಲ್ಲ ಅಂದರೆ ನಾನು ಸುಳ್ಳು ಬೋಧಕನಂತೇಳಿ ಒಪ್ಪಿಕೊಳ್ತೀನಿ. ಇದು ಕಂಡೀಷನ್ ಅಂದು. ಎರಡನೇದಾಗಿ ಅವ್ರಿಗೆ ಲೆಟ್ರ್ ಕೂಡ ಹಾಕ್ತೀನಿ. ಎಲ್ಲ ಗದಗ ಪಟ್ಟಣದಲ್ಲಿದ್ದಂಥ ಎಲ್ಲ ನನ್ನ ಆತ್ಮೀಯ ಸೇವಕರಿದ್ದಾರೆ, ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ ಪ್ರೀತಿಪೂರ್ವಕ ಒಂದು ಪತ್ರವನ್ನು ಬರಿತೀನಿ, ವಾಟ್ಸಪ್ ಮೂಲಕ ನಾನು ಕಳಿಸ್ಕೊಡ್ತೀನಿ. ಅವರೆಲ್ಲರಿಗೂ ನಾನು ಪ್ರೀತಿಯಿಂದ ನಾನು ಕಳಿಸ್ಕೊಟ್ಟು ಅವರಿಂದ ನನಗೆ ಅನುಮತಿ ಬೇಕು. ನಾನು ಬರಬೇಕಾ ಬೇಡವಾ, ನಾನು ಬಂದು ಇದರ ವಿಷಯದಲ್ಲಿ ಮಾತನಾಡ್ಬೋದಾ ಮಾತಾಡಬಾರ್ದು ಅಂತೇಳಿ ಅಲ್ಲಿರುವಂಥ ಹಿರಿಯ ಸೇವಕರಿಗೆ ನಾನು ಪ್ರೀತಿಯಿಂದ ನಾನು ಕೇಳ್ಕೊಡ್ತೀನಿ. ಯಾಕೆಂದರೆ ಇವರು ಬಂದು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ಇವ್ರ ವಿಷಯದಲ್ಲಿ ನಮಗೇನು ದೊಡ್ಡದಾಗಿ ನನಗೆ ಗೊತ್ತಿಲ್ಲ. ಇವ್ರು ಯಾರು, ಎಲ್ಲಿರ್ತಾರೋ, ಇವರು ಯಾವ ಸಭೆಗೆ ಹೋಗ್ತಾರೋ ಏನು ಗೊತ್ತಿಲ್ಲ ನನಗೆ. ಯಾಕಂದರೆ ದೇವ್ರ ವಾಕ್ಯವನ್ನು ತಿಳಿಸ್ಬೇಕು ಅನ್ನೋದೇ ನನ್ನ ಆಲೋಚನೆ. ಮಾತು ಕೊಟ್ಟಿದ್ದೀನಿ. ಆದರೆ ಇವಾಗ ಯಾಕೆ ಎಂದಕ್ಕೆ ತೆಗಿತಾ ಇದ್ದೀನಿ ಅಂದರೆ, ಇವರು ಮಾಡುವಂಥ ಕಿರಿಕಿರಿಗಳೇ ಕಾರಣ. ಅದಕ್ಕೆ ಹಿರಿಯ ಸೇವಕರು ನನಗೆ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆ ಪ್ರಕಾರ ನಾನು ಮುಂದೆ ಹೆಜ್ಜೆ ಆಗ್ತಾ ಇದ್ದೀನಿ. ಅಲ್ಲಿರುವಂಥ ಎಲ್ಲ ಹಿರಿಯ ಸೇವಕರು ಅನುಮತಿ ಕೊಡಬೇಕು. ಎರಡನೇದಾಗಿ ಅವ್ರು ತಕ್ಕ ಹಾಗೆ ಒಬ್ಬ ಹಿರಿಯ ಸೇವಕರನ್ನು ಆರಿಸ್ಕೊಳ್ಬೇಕು. ಆವಾಗ ಅವ್ರ ಮಧ್ಯದಲ್ಲಿ ನಾನು ಮಾತಾಡ್ತೀನಿ, ಅವರು ಮಾತಾಡಲಿ. ನಾನು ತಪ್ಪಾಗಿ ಮಾತಾಡಿದರೆ ಖಂಡಿತವಾಗಿ ನಾನು ವಿಧೇಯನಾಗ್ತೀನಿ, ಖಂಡಿತವಾಗಿ ನಾನು ತಲೆ ಬಾಗಿಸ್ತೀನಿ, ಖಂಡಿತವಾಗಿ ನಾನು ಬದಲಾವಣೆ ಮಾಡಿಕೊಡ್ತೀನಿ. ವಾಕ್ಯದ ಪ್ರಕಾರ ತೋರಿಸ್ತೀನಿ. ನಾನು ವಾಕ್ಯದ ಪ್ರಕಾರ ಅವರು ತೋರಿಸಲಿ, ವಾಕ್ಯದ ಪ್ರಕಾರ ನಾನು ತೋರಿಸ್ತೀನಿ. ಯಾವುದು ಸರಿ ಇದೆಯೋ ಹಿರಿಯ ಸೇವಕರು ತೀರ್ಪು ಮಾಡಲಿ, ಹಿರಿಯ ಸೇವಕರು ಅದಕ್ಕೆ ತೀರ್ಪು ಮಾಡಲಿ. ಇದನ್ನು ನಾವು ಮಾಡೋಣ. ಇದು ಕಂಡೀಷನ್. ಈ ಕಂಡೀಷನ್ಗೆ ಒಪ್ಪಿದರೆ ನಾನು ಬರೋದಕ್ಕೆ ರೆಡಿಯಾಗಿದ್ದೀನಿ. ಮತ್ತು ನೀವು ಏನು ಮಾತಾಡ್ತೀರಾ ಅನ್ನೋದು ನನಗೆ ಗೊತ್ತು. ಆಲ್ರೆಡಿ ನಾನು ಕೂಡ ಸಿದ್ಧನಾಗಿದ್ದೀನಿ. ಯಾಕೆಂದರೆ ಫೇಸ್ಬುಕ್ಕಲ್ಲಿ ಮಾತಾಡಿದ್ರೆ ಯಾವ ರೀತಿ ಸಿಕ್ಕಾಕ್ಕೊಳ್ತೀರಾ ಅದನ್ನು ಕೂಡ ತೋರಿಸಿದ್ದೀನಿ. ಫೇಸ್ಬುಕ್ಗಳಲ್ಲಿ ಇನ್ನೊಂದು ಕಡೆಯಲ್ಲಿ ಮಾತಾಡಿದ್ರೆ ಮಾತಾಡಿ, ವಾಕ್ಯದ ಪ್ರಕಾರ ಮಾತಾಡಿ. ವಾಕ್ಯಕ್ಕೆ ಭಿನ್ನವಾಗಿ ಇಲ್ಲಾಂದರೆ ಏಕವಚನದಿಂದ ಬಾಯಿಗೆ ಬಂದಾಗಿ ಮಾತಾಡಿದ್ರೆ ಖಂಡಿತವಾಗಿ ಇದು ಮೊದಲನೇ ವಿಡಿಯೋ ಮತ್ತೆ ಬರುತ್ತೆ. ಜಾಗ್ರತೆ. ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಆತ್ಮೀಯರೆಲ್ಲರೂ ಕೂಡ ಗಮನಿಸ್ರಿ. ಇಂಥವ್ರು ಮಾತನಾಡ್ತಾ ಇರ್ತಾರೆ, ಬಹಳ ಮಂದಿ ಇರ್ತಾರೆ. ನೀವ್ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ವಾಕ್ಯದ ಪ್ರಕಾರ ಸೇವೆ ಮಾಡ್ತಾ ಇದ್ದೀವಾ ಇಲ್ವಾ ಗಮನಿಸ್ರಿ, ಪ್ರಾರ್ಥನೆ ಮಾಡಿ. ಓಕೆನಾ? ಉನ್ನತವಾಗಿ ದೇವರ ವಾಕ್ಯಗಳನ್ನು ಸಾರಿ. ಯಾರನ್ನೂ ಕೂಡ ನಿಂದಿಸಬೇಡಿ ಪ್ರಿಯರೇ. ನಿಂದಿಸುವಂಥದ್ದು ಕ್ರೈಸ್ತರ ಧರ್ಮವಲ್ಲ, ಅವಮಾನಪಡಿಸುವಂಥದ್ದು ಕ್ರೈಸ್ತರ ಧರ್ಮವಲ್ಲ. ಎಲ್ಲರನ್ನ ಪ್ರೀತಿಸೋಣ, ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಕೈಲಾದರೆ ಒಂದು ತುತ್ತು ಊಟವನ್ನು ಕೊಡೋಣ, ದೇವರ ಸೇವೆಯನ್ನು ಮಾಡೋಣ. ದೇವರ ಸೇವೆ ಮಾಡಿ ನಮ್ಮ ಜೀವಿತ ಕಾಲ ಮುಗಿಸ್ಕೊಂಡು ಹೋಗೋಣ ಪ್ರಿಯರೇ. ಯಾರು ತಪ್ಪು ಮಾಡಿದ್ದಾರೋ, ಯಾವ ವಿಷಯದಲ್ಲಿ ತಪ್ಪು ಮಾಡಿದ್ದಾರೋ ಖಂಡಿಸಬೇಕು, ಬುದ್ಧಿನೇ ಹೇಳಬೇಕು. ಸರಿಪಡಿಸ್ಕೊಂಡ್ರೆ ಅವ್ರಿಗೆ ಒಳ್ಳೆಯದಾಗತ್ತೆ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿರಿ. ಎಲ್ಲರಿಗೂ ವಂದನೆಗಳು. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ.
ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಮಗನಾಗಿರುವಂಥ ಜಾಯ್ ಬ್ರದರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಗನನ್ನು ಆಶೀರ್ವದಿಸಿ ಕಾಪಾಡಿ, ಅವ್ರ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರ ಮನೆಯಲ್ಲಿ ಸಮಾಧಾನ ಕೊಡಿ. ಅವ್ರು ಯಾಕೆ ಹಾಗೆ ಮಾಡ್ತಾಯಿದ್ದಾರೆ ನನಗಂತೂ ಗೊತ್ತಿಲ್ಲ. ಆ ಮಗನನ್ನು ಕಾಪಾಡಿ, ಆ ಮಗನ ಕುಟುಂಬವನ್ನು ಕಾಪಾಡಿ, ಅದೇ ರೀತಿಯಲ್ಲಿ ಆ ಮಗನ ಜೊತೆಯಲ್ಲಿ ಯಾರ್ಯಾರಿದ್ದಾರೋ ಎಲ್ಲರನ್ನೂ ಕನಿಕರಿಸಿ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯರಿಗೋಸ್ಕರ ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಕನಿಕರಿಸಿ, ಎಲ್ಲರನ್ನೂ ಕಾಪಾಡಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.